ಒಂದು ಪ್ರತಿಷ್ಠೆಗೆ ಬಿದ್ದು ಈ ಯುದ್ಧ ನಡೀತಾ ಇದೆಯಾ? ಮೂರು ದೇಶಗಳು ಸರ್ವನಾಶದ ಹಾದಿಯಲ್ಲಿವೆಯಾ? ಅಮೆರಿಕಕ್ಕೇನೂ ಆಗಲ್ಲ ಬಿಡಿ, ಇಸ್ರೇಲ್ಗೆ ಏನಾಗ್ಬಿಡುತ್ತೆ ಬಿಡ್ರಿ ಅಂತ ಹೇಳಬಹುದು, ಇರಾನ್ಗೆ ಏನಾಗುತ್ತೆ ಬಿಡಿ ಅಂತ ಮಾತನಾಡಬಹುದು. ಆದರೆ ವಾಸ್ತವ ಹಾಗಿಲ್ಲ. ಒಂದು ದೇಶ ಸರ್ವನಾಶವಾಗುವುದು ಅಂತ ಹೇಳಿದ್ರೆ ಬರೀ ಬಿಲ್ಡಿಂಗ್ ಬಿದ್ದೇ ಸರ್ವನಾಶ ಆಗಬೇಕು ಅಂತ ಏನಿಲ್ಲ. ಆ ದೇಶದ ಆರ್ಥಿಕತೆ ಬಿದ್ದು ಹೋದರೂ ಕೂಡ ಅದು ಸರ್ವನಾಶವೇ. ಯಾವುದೇ ದೇಶ ಎಂಥ ಭೀಕರ ಪ್ರವಾಹ ಬರಲಿ, ಎಂಥ ಬರಗಾಲ ಬರಲಿ ಅಂಥದ್ದು ಬಂದಾಗಲೂ ಕೂಡ ಒಂದು 4-5 ವರ್ಷಗಳಲ್ಲಿ ಎಚ್ಚೆತ್ತುಕೊಂಡು ಬಿಡುತ್ತೆ. ಸುನಾಮಿ ಬಂದಾಗಲೂ ಕೂಡ ಶ್ರೀಲಂಕಾ ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿತ್ತು. ಭಾರತದ ಅನೇಕ ಕರಾವಳಿ ಪ್ರದೇಶಗಳು ಡ್ಯಾಮೇಜ್ ಆಗಿತ್ತು, ಚೇತರಿಸಿಕೊಂಡವು. ಆದರೆ ಯುದ್ಧ ಅನ್ನೋ ಒಂದು ಪ್ರವಾಹ ಇದೆಯಲ್ಲ, ಇದು ಅಷ್ಟು ಸುಲಭಕ್ಕೆ ದೇಶವನ್ನು ಬಿಟ್ಬಿಟ್ಟು ಹೋಗಲ್ಲ. 10 ವರ್ಷ 15 ವರ್ಷ ಟೈಮ್ ತೊಗೊಳುತ್ತೆ. ಅಮೆರಿಕ ಇದೀಗ ಸಾಲದ ಸುಳಿಗೆ ಒಂದು ಕಡೆ ಸಿಕ್ಕಾಕೊಳ್ತಾ ಇದೆಯಾ? ಅಮೆರಿಕ ಮಾಡಿಕೊಂಡಿರ್ತಕ್ಕಂಥ ಸಾಲ ಎಷ್ಟು ದೊಡ್ಡ ಮಟ್ಟದ್ದು? ಇಡೀ ಒಂದು ವಾರ್, ಆ ದೇಶದಲ್ಲಿ ಆ ನಾಯಕನ ವಿರೋಧಿ ಅಲೆಗೆ ಸಂಬಂಧಪಟ್ಟಂತೆ ಇದ್ದಂಥ ಒಂದು ನಂಬಿಕೆಯನ್ನು, ಆ ಒಂದು ವಾದವನ್ನು ಬೇರೆ ದಿಕ್ಕಿನ ಕಡೆಗೆ ಡೈವರ್ಟ್ ಮಾಡುವ ಸಲುವಾಗಿ ಮಾಡಿದಂಥ ಕೆಲಸಗಳಾಯಿತು. ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಮುಖ್ಯಸ್ಥ 2 ವರ್ಷಗಳಿಂದ ದೊಡ್ಡ ಆಡಳಿತ ವಿರೋಧಿ ಅಲೆಯನ್ನು ಫೇಸ್ ಮಾಡ್ತಿರೋದು ಇದೇ ನೆತನ್ಯಾಹು ಸರ್ಕಾರವೇ ಬಿದ್ದು ಹೋಗಿತ್ತು, ಮೈತ್ರಿ ಸರ್ಕಾರ ರಚನೆ ಆಗಿತ್ತು. ಮತ್ತೆ ಇದೇ ಬೆಂಜಮಿನ್ ನೆತನ್ಯಾಹು ಅಲೆಗೆ ಬಂದು ಮಾಡ್ತಿರೋದೇನು? ನಾನು ಗಾಜಾ ಮೇಲೆ ಯುದ್ಧ ಮಾಡ್ತೀನಿ, ಪ್ಯಾಲೆಸ್ತೀನ್ ಮೇಲೆ ಯುದ್ಧ ಮಾಡ್ತೀನಿ, ಆನಂತರ ನಾನು ಇರಾನನ್ನು ಬಿಡಲ್ಲ, ಲೆಬನಾನ್ ಬಿಡಲ್ಲ ನಾನು ಅಂತ ಯುದ್ಧಕ್ಕೆ ಹೋಗಿರೋದಾಯಿತು. BB ಫೈಲ್ಸ್ ಅಂತ ಬಂದಿದೆ. ಇಡೀ BB ಫೈಲ್ಸಲ್ಲಿ ಇದೇ ನೆತನ್ಯಾಹುವಿನ ಭ್ರಷ್ಟಾಚಾರದ ಆರೋಪಗಳ ಸುರಿಮಳೆಯೇ ಇದೆ. ಅದರಲ್ಲಿ ಸಾಕ್ಷ್ಯಚಿತ್ರ ಇಸ್ರೇಲ್ನಲ್ಲಿ ಇದೇ BB ಫೈಲ್ಸ್. ಇಸ್ರೇಲ್ನಲ್ಲಿ ಇದೇ ನೆತನ್ಯಾಹು ವಿರುದ್ಧವಾಗಿ ಅತಿ ದೊಡ್ಡ ಪ್ರತಿಭಟನೆ ಒಂದು ಕಡೆ ನಡೀತಾ ಇದೆ. ಅಮೆರಿಕದಲ್ಲೂ ಅದೇ ಕಥೆ. ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ಅತಿ ದೊಡ್ಡ ಪ್ರತಿಭಟನೆ ಅಮೆರಿಕದಲ್ಲಿ ಆಗ್ತಾ ಇದೆ. ಅಗ್ರಿ, ಇರಾನ್ನಲ್ಲಿ ಖಮೇನಿ ಆಳ್ವಿಕೆ ಇತ್ತು, ನಾವು ರೆಜಿಮ್ ಚೇಂಜ್ ಮಾಡ್ತೀವಿ, ನಾವು ಆಳ್ವಿಕೆ ಚೇಂಜ್ ಮಾಡಿಬಿಡ್ತೀವಿ, ಅಲ್ಲ ಆತನ ಆಳ್ವಿಕೆಗೆ ನಾವು ಕಡೆಯ ಮೊಳೆ ಹೊಡೆದು ಬಿಡ್ತೀವಿ, ಆಯ್ತಲ್ಲ, ಖಮೇನಿನೇ ಮುಗಿಸಾಯ್ತಲ್ಲ, ಇನ್ನೇನಿದೆ? ಹಾಗಾದರೆ ಒಂದು ಕಡೆ ಇರಾನ್ ಮುಖ್ಯಸ್ಥ ಸೇನಾ ವಕ್ತಾರ ಒಂದು ಕಡೆ ಮಾತಾಡ್ತಿರೋದೇನು ಅಂತ ಹೇಳಿದ್ರೆ, ಈ ಒಂದು ಖಮೇನಿನ ನೀವು ಮುಗಿಸ್ಬಿಟ್ರಿ ಅಂತ ಮಾತಾಡ್ತಾ ಇದ್ದೀರಿ. ಈಗ ನೀವು ಕಾಲಿಟ್ಟು ನೋಡಿ, ಇರಾನ್ಗೆ ನೀವು ಕಾಲಿಟ್ಟು ನೋಡಿ, ಇಲ್ಲಿ ರೆಜಿಮ್ ಚೇಂಜ್ ಈಗ ನೀವು ಕಾಲಿಟ್ಟುಬಿಟ್ಟು ನೋಡಿ ಅಂಥೇಳಿ ಸೇನಾ ವಕ್ತಾರ ಒಂದು ಕಡೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ಟ್ರಂಪ್ ಸೊಸೆ ಮಾತಾಡ್ತಿರೋದೇನು ಅಂತ ಹೇಳಿದ್ರೆ, ರೆಜಿಮ್ ಚೇಂಜ್ ಅಂತ ಹೇಳ್ತಿರೋದು ಇರಾನ್ಗಲ್ಲ, ಅಮೆರಿಕದಲ್ಲೇ ಆಳ್ವಿಕೆ ಬದಲಾಗುತ್ತೆ, ನೋಡ್ತಾ ಇರಿ, ಅದಕ್ಕೋಸ್ಕರ ಯುದ್ಧ ಅಂತ ಹೇಳಿ. ಹಾಗಾದರೆ ಈ ಯುದ್ಧ ನಡೀತಿರೋದು ಯಾವ್ಯಾವ ಕಾರಣಗಳಿಗಾಗಿ? ಆರ್ಥಿಕವಾಗಿ ಎಷ್ಟು ದೊಡ್ಡ ಮಟ್ಟದ ಲಾಸನ್ನು ಅಮೆರಿಕಕ್ಕೆ, ಇಸ್ರೇಲ್ಗೆ ಇದು ಮಾಡಿದೆ. ಇದೇ ಇಸ್ರೇಲಲ್ಲಿ ಪ್ರತಿಭಟನೆ ಇದೆ, ಒಂದಷ್ಟು ಜನ ಅರೆಸ್ಟ್ ಮಾಡಿ ಹಾಕಿರೋದು. ಇದೇ ಇರಾನ್ನಲ್ಲಿ 80ಕ್ಕಿಂತ ಹೆಚ್ಚಿನ ಗುಂಪುಗಳು, ದೊಡ್ಡ ಗುಂಪುಗಳು ಪ್ರೋ ಇನ್ಕಂಬೆನ್ಸಿ ಆಡಳಿತ ಪರ ಅಲೆ ಕ್ರಿಯೇಟ್ ಮಾಡ್ತಾವೆ, ಆಡಳಿತದ ಪರವಾಗಿ ನಿಂತ್ಕೊಂಡಿವೆ. ಒಂದೇ ಒಂದು ಪ್ರತಿಭಟನೆ ಆಯಿತು ಇರಾನ್ನಲ್ಲಿ ಆಳ್ವಿಕೆ ವಿರುದ್ಧವಾಗಿ, 10 ಹೆಣ ಬಿದ್ದುವು ಅಲ್ಲಿ. ಅಷ್ಟರ ಮಟ್ಟಿಗೆ ಆಂತರಿಕ ದಂಗೆಗಳನ್ನು ಇರಾನ್ ಹತ್ತಿಕ್ತಾ ಇದೆ. ಇಲ್ಲಿ ಇದರಾಚೆಗೆ ಅಮೆರಿಕ ಕಥೆ ಏನು, ಇಸ್ರೇಲ್ ಕಥೆ ಏನು, ಇವರ ಲೆಬನಾನ್ ಕಥೆ ಏನು? ದಾರಿ ತಪ್ಪಿಸೋ ಸಲುವಾಗಿ ಇಂಥ ಒಂದು ಯುದ್ಧವನ್ನು ಇವರು ಮಾಡ್ತಾ ಇದ್ದಾರಾ? ಭ್ರಷ್ಟಾಚಾರದ ಆರೋಪದ ಸುಳಿಯಲ್ಲಿ ಸಿಕ್ಕಾಕೊಂಡು ಡೈವರ್ಟ್ ಮಾಡಲಿಕ್ಕೆ ಕೆಲಸವನ್ನು ಮಾಡಿದ್ದಾರಾ ಇವರಲ್ಲಿ? BB ಫೈಲ್ಸ್ ಇಲ್ಲಿ ಏನು ಹೇಳ್ತಾ ಇದೆ? ಅಟ್ ದ ಸೇಮ್ ಟೈಮ್ ಇಸ್ರೇಲ್ ಕಥೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇಲ್ಲಿ ನೆತನ್ಯಾಹು ಆಳ್ವಿಕೆಯನ್ನು ಹೇಗೆ ವಿರೋಧ ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವೆಂಕಟೇಶ್ ನಾಯಕ್ ಸರ್ ಇದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮ ಜೊತೆ ಡಾಕ್ಟರ್ ಕೇಶವ್ ಸರ್ ಇದ್ದಾರೆ, ಆರ್ಥಿಕ ವಿಶ್ಲೇಷಕರು. ಸ್ವಾಗತ ಕೇಶವ್ ಸರ್ ಈ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ವೆಂಕಟೇಶ್ ನಾಯಕ್ ಅವರನ್ನು ಮಾತಾಡಿಸ್ಬಿಡ್ತೀನಿ. ವೆಂಕಟೇಶ್ ನಾಯಕ್ ಸರ್, ಈ ಇಡೀ ವಿಚಾರದಲ್ಲಿ 1997 ಸರ್ ಒಂದು ಫಿಲ್ಮ್ ಬಂದಿತ್ತು, ವ್ಯಾಕ್ ದ ಡಾಗ್ ಅಂತ ಹೇಳಿ. ವ್ಯಾಕ್ ದ ಡಾಗ್ ಏನು ಹೇಳುತ್ತೆ ಅಂದರೆ, ಒಬ್ಬ ಅಲ್ಲಿನ ಅಮೆರಿಕದ ಮುಖ್ಯಸ್ಥ ಅಧ್ಯಕ್ಷ ಸೆಕ್ಸ್ ಸ್ಕ್ಯಾಂಡಲಲ್ಲಿ ಸಿಕ್ಕಾಕೊಂಡಾಗ, ಆ ಒಂದು ಸೆಕ್ಸ್ ಸ್ಕ್ಯಾಂಡಲ್ಗೆ ಇಡೀ ದೇಶದ ಗಮನ ಹೋದಾಗ, ಆ ಗಮನವನ್ನು ಬೇರೆಡೆಗೆ ಒಯ್ಯಲು ಅಲ್ಬೇನಿಯಾ ಮೇಲೆ ಯುದ್ಧ ಮಾಡಿಬಿಡ್ತಾನೆ ಅಂತ. ಇಲ್ಲಿ ಎಪ್ಸ್ಟೀನ್ ಫೈಲ್ಸ್ ಒಂದು ದುರಂತ ನಡೆದಿದೆ. ಇದರಲ್ಲಿ ನೆತನ್ಯಾಹು ಹೆಸರು ಇದೆ, ಟ್ರಂಪ್ ಹೆಸರು ಇದೆ, ಇಂಡಿಯನ್ಸ್ ಒಂದಷ್ಟು ಜನ ಹೆಸರುಗಳು ಕೂಡ ಇದೆ. ಸೊ ಇದಕ್ಕೆ ದಿಕ್ಕು ತಪ್ಪಿಸುವ ಸಲುವಾಗಿ ಈ ಒಂದು ಯುದ್ಧದ ಕಥೆಯನ್ನು ಇವರು ಹೇಳ್ತಾ ಇದ್ದಾರಾ? ಯುದ್ಧ ಶುರು ಮಾಡ್ಕೊಂಡ್ರಾ? ಜಸ್ಟ್ ಗಮನ ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೆ ಅಂತ? ಎಸ್, ಪ್ರೈಮರಿ ರೀಸನ್ ಏನಂತಂದ್ರೆ, ಸ್ಟಾರ್ಟಿಂಗ್ ಈಗ ಎಪ್ಸ್ಟೀನ್ ಫೈಲ್ ಯಾವಾಗ ಎಕ್ಸ್ಪೋಜರ್ ಶುರುವಾದ ನಂತರ
ಬರ್ಬರ್ತಾ ಅದರಲ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತು. ಅಂದ್ರೆ ಟ್ರಂಪ್ ಇನ್ವಾಲ್ವ್ಮೆಂಟ್, ಟ್ರಂಪ್ ಅದ್ರದ್ದು ಫ್ರೀಕ್ವೆನ್ಸಿ ಆಫ್ ಇನ್ವಾಲ್ವ್ಮೆಂಟ್ ಅದು ಅಗ್ರಿ ಏನಂತಂದ್ರೆ ಒಂದು ತರ ಕೆಟ್ಟದಾದ ವಿಡಿಯೋ ಅವು ಇವೆಲ್ಲ ಏನಂತಂದ್ರೆ ಜನರಿಗೆ ಗೊತ್ತಾಗಕ್ಕಿಂತ ಮೊದಲು ಅಟೆನ್ಷನ್ ಡೈವರ್ಟ್ ಮಾಡ್ಬೇಕಂತ ತಿಳ್ಕೊಂಡು. ಯಾಕಂದ್ರೆ ಜಾಫ್ರಿ ಎಪ್ಸ್ಟೀನ್ ಪ್ರೈಮರಿಲಿ ಇದು ಏನಂತಂದ್ರೆ ಮೊಸಾದ್ ಏಜೆಂಟ್ ಅವರು, ಇಸ್ರೇಲ್ ಸಿಟಿಜನ್. ಬಟ್ ಅವನು ಏನಂತಂದ್ರೆ ಅವನಿಗೆ ಪನಿಷ್ಮೆಂಟ್ ಆಗ್ತದೆ. ಪನಿಷ್ಮೆಂಟ್ ಆದ್ಕೊಳ್ಳೋ ಮೋಸ್ಟ್ ಮಿಸ್ಟೀರಿಯಸ್ ಕಂಡೀಷನ್ ದಲ್ಲಿ ಅವ್ರದ್ದು ಡೆತ್ ಆಗ್ತದೆ ಎಲ್ಲಿ ಅಮೆರಿಕನ್ ಜೈಲ್ದಲ್ಲಿ. ಬಟ್ ಕೆಲವ್ರದ್ದು ಸಸ್ಪೆಕ್ಟ್ ಏನ್ ಮಾಡ್ಬೇಕಂದ್ರೆ ಇಂಥ ಒಂದು ದೊಡ್ಡ ಕ್ರಿಮಿನಲ್ ಅಷ್ಟು ಈಸಿಯಾಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಾಧ್ಯನ? ಅವನು ಏನಾದ್ರೆ ಮೋಸ್ಟ್ ಪ್ರಾಬಬಲಿ ಎಸ್ಕೇಪ್ ಆಗಿರ್ಬೇಕು. ಯಾಕಂದ್ರೆ ಅಷ್ಟು ಈಸಿಯಾಗಿ ಅವರು ಇಸ್ರೇಲ್ದವರು ಬಿಟ್ಟು ಕೊಡ್ಲಿಕ್ಕಿಲ್ಲ ಹಂಗಂತ ಅನ್ಸುತ್ತೆ. ಓಕೆ, ನಾವು ಕಮಿಂಗ್ ಟು ದ ಪಾಯಿಂಟ್. ಎಪ್ಸ್ಟೈನ್ ಫೈಲ್ದಲ್ಲಿ ಏನಂತಂದ್ರೆ ಪ್ರೈಮರಿಲಿ ಇದ್ರದ್ದು ನೇತನ್ಯಾಹುದು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ. ನೇತನ್ಯಾಹುದು ಬೇಸಿಕ್ ತಾವು ಇನಿಷಿಯಲ್ ಪ್ರಿಲೂಡದಲ್ಲಿ ಏನ್ ಹೇಳಿದ್ರಲ್ಲ, ಕರಪ್ಷನ್ ಒಂದು ಅಂಟಿ ಇನ್ಕಂಬೆನ್ಸಿ ಅದು ಒಂದಿತ್ತು. ಮತ್ತೆ ಇದು ವಾರ್ ಇದರಲ್ಲಿ ಏನಂತಂದ್ರೆ ಟ್ರಂಪ್ ಸಂಹಾವ್ ಇದನ್ನ ಏನಂತಂದ್ರೆ ಎಪ್ಸ್ಟೈನ್ ಫೈಲ್ ಇದ್ದು ಒಂದು ನ್ಯೂಸ್ ಏನು 70 ಕಡೆ ಇಡೀ ವರ್ಲ್ಡ್ ವೈಡ್ ಏನ್ ಬರ್ತಾ ಇತ್ತಲ್ಲ, ಅದನ್ನ ರೆಲಿಗೇಟ್ ಮಾಡೋದಕ್ಕ ಇದು ಒಂದು ಇರಾನ್ ಯುದ್ಧ ಹುಡ್ಕಿದ್ದಾರಂತ ಹೇಳಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಇರಾನ್ ಕಂಡೀಷನ್ಸ್ ಏನಿದ್ವಲ್ಲ, ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಇಟ್ ವಾಸ್ ದೇರ್ ಫಾರ್ ಮೆನಿ ಇಯರ್ಸ್. ನೀವು ಏನಂತಂದ್ರೆ ಇವತ್ತೇ ನೀವು ಅಟ್ಯಾಕ್ ಮಾಡ್ಬೇಕಂತ 40 ವರ್ಷಗಳ ಕನಸು ಇಸ್ರೇಲ್ಗೆ. ಅಂದ್ರೆ ಈ ತರದ ಆರೋಪಗಳು ಬಂದಾಗ, ಭ್ರಷ್ಟಾಚಾರದ ಆರೋಪ ಬಂದಾಗ, ನಾನ್ 40 ವರ್ಷಗಳ ಕನಸನ್ನ ಈಡೇರಿಸ್ಬಿಡ್ತೀನಿ. ಈಗ ಇರಾನ್ ಪಿತಾಮಹರಿದ್ರ ಅಂದ್ರೆ ಇಸ್ರೇಲ್ ಪಿತಾಮಹರಿದ್ರಲ್ಲ, ಇಸ್ರೇಲ್ ಸೃಷ್ಟಿಕರ್ತರು, ಅವರಿಗೆ ಸಮನಾಗಿ ನಾನು ಗೋಡೆ ಮೇಲೆ ನನ್ನ ಹೆಸರು ಬರೆಸ್ಕೊಳ್ತೀನಿ, ಇರಾನ್ ಸರ್ವನಾಶ ಮಾಡ್ತೀನಿ ಅಥವಾ ವಶಪಡಿಸ್ಕೊಳ್ತೀನಿ ಅಂತ ನುಗ್ಗಿದಾರಲ್ಲ ಸರ್, ಇದು ಅದರಿಂದ ಆಚೆ ಬರ್ತಕ್ಕಂಥ ಪ್ರಯತ್ನ ಅಂತ. ಇದು ಅವರು ಪ್ಲಾನ್ ಮಾಡಿದ್ದು, ಎಕ್ಸ್ಪೆಕ್ಟ್ ಮಾಡಿದ್ದು ಏನಿತ್ತಂತಂದ್ರೆ ಒಂದು ಹೆಡ್ ಆಫ್ ದ ಸ್ಟೇಟ್ ಇದಾದ ಕೂಡ್ಲೇನೆ ಸ್ವಲ್ಪ ಅವಾಗ ಏನಪ್ಪ ಅಂದ್ರೆ ಪ್ರೊಟೆಸ್ಟ್, ಅಂಟಿ ಗವರ್ಮೆಂಟ್ ಪ್ರೊಟೆಸ್ಟ್ ಏನಂತಂದ್ರೆ ಒಂದು 500 ಜನ ಇದ್ರೂ ಇವರು ವೆಸ್ಟರ್ನ್ ಮೀಡಿಯಾದೆಲ್ಲ ಸಿ ಹೌ ಏನಂತಂದ್ರೆ ಪೀಪಲ್ ಆರ್ ಅಗೇನ್ಸ್ಟ್ ದ ಗವರ್ಮೆಂಟ್ ಆ ಟೈಪ್ ತೋರಿಸ್ತಾ ಇದ್ರು. ಇವತ್ತು ಅಮೆರಿಕದಲ್ಲಿ 32 ಪ್ಲೇಸ್ ಅಲ್ಲಿ ಟೋಟಲ್ ಪಾಪ್ಯುಲೇಷನ್ ಪ್ರೊಟೆಸ್ಟ್ ಮಾಡ್ತಾ ಇರೋದು 80 lakhs. ಈಗ ಏನಾದ್ರೂ ಪ್ರೊಟೆಸ್ಟ್ ನಲ್ಲಿ ಮ್ಯಾಕ್ಸಿಮಮ್ ಪ್ರೊಟೆಸ್ಟ್ ನಡೀತಾ ಇದೆ ಅಂದ್ರೆ ಅಮೆರಿಕದಲ್ಲಿ ನಡೀತಾ ಇದೆ ಅಗೇನ್ಸ್ಟ್ ಡೊನಾಲ್ಡ್ ಟ್ರಂಪ್. ಮತ್ತೆ ಏನಂತಂದ್ರೆ ಅಗೇನ್ಸ್ಟ್ ಇಸ್ರೇಲ್ ನಡೀತಾ ಇದೆ. ಇದು ಆಕ್ಚುಲಿ ವಾರ್ ಇಸ್ ಜಸ್ಟ್ ಅನ್ ಎಕ್ಸ್ಕ್ಯೂಸ್ ಟು ಕವರ್ ಅಪ್ ಏನಂತಂದ್ರೆ ಒಂದು ಕರಪ್ಷನ್, ಒಂದು ಎಪ್ಸ್ಟೈನ್ ಫೈಲ್ ಸ್ಕ್ಯಾಂಡಲ್. ಫೈನ್. ನಾನು ಈಗ ಕೇಶವ್ ಸರ್ ಕೇಳ್ತೀನಿ. ಕೇಶವ್ ಸರ್, ಒಂದು ಪ್ರಶ್ನೆ ಇತ್ತು ನಮ್ದು. ಮೇಕ್ ಮನಿ ಔಟ್ ಆಫ್ ಆಯಿಲ್ ಅಂತ ಹೇಳಿ ಬಹುಶಃ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಶುರು ಮಾಡ್ಕೊಂಡಿರಬೇಕು. ಲೈಕ್ ವೆನಿಜುವೆಲಾ ಥರನೇ ಇದನ್ನು ಇರಾನು. ಹೋಗೋಣ ಒಂದು $5 billion ವಿತಿನ್ 48 hours ನಾನು ಖರ್ಚು ಮಾಡಿಬಿಟ್ರೆ ಇರಾನ್ ಪತರಗುಟ್ಟಿ ಹೋಗಿ ದೇಹಿ ಪ್ರಾಣಭಿಕ್ಷೆಯನ್ನು ಕೊಟ್ಬಿಡು ಅಂತ ಹೇಳಿ ಮೊಣಕಾಲ ಮೇಲೆ ಕೂತ್ಕೋತಾರೆ ಅಂತ ಕ್ಯಾಲ್ಕುಲೇಷನ್ಸ್ ಇದ್ದಿರಬೇಕು ಸರ್. ಬಟ್ ಇದು ಕ್ಯಾಟಾಸ್ಟ್ರೋಫಿಕ್ ಮಿಸ್ಕ್ಯಾಲ್ಕುಲೇಷನ್ ಹೇಗಾಗಿದೆ ಅಂದರೆ, ಪ್ರತಿಯೊಬ್ಬ ಪ್ರಜೆಗೂ ವಿಶ್ವದ ಯಾವುದೇ ಕಾರಣದಲ್ಲಿ ಇರಲಿ ಸರ್, ಅವನು ಅಮೆರಿಕದಲ್ಲಾದರೂ ಇರಲಿ, ಭಾರತದಲ್ಲಾದರೂ ಇರಲಿ, ಇನ್ನೆಲ್ಲಾದರೂ ಇರಲಿ, ಪ್ರತಿ ಮನುಷ್ಯನಿಗೂ ಈ ಆಯಿಲ್ ಕೊಂಡ್ಕೊಳ್ಳೋ ಬೆಲೆನೇ ಜಾಸ್ತಿ ಮಾಡ್ದಂತ ಆಯ್ತಾ ಇದು ಕಥೆ ಅಂತ? ಒಂದು ನೀವ್ ಹೇಳ್ತಿರೋದು ಸರಿ ಇದೆ, ಯಾಕಂದ್ರೆ ಎಕನಾಮಿಕ್ ರೀಸನ್ಸ್ ಗೆನೆ ಯುದ್ಧ ನಡೆಯೋದು. ಯಾಕೆಂತಂದ್ರೆ ನೀವ್ ಆಸ್ಪೆಕ್ಟ್ ನೋಡಿದ್ರೆ ಈಗ ಆಗ್ಲೇನೆ ಯುನೈಟೆಡ್ ಸ್ಟೇಟ್ಸ್ 120 ಇಂದ 124% ಅವ್ರ GDP ಗೆ ಬಾರೋಯಿಂಗ್ಸ್ ಇದೆ. ಆ ಟೈಮಲ್ಲಿ ಅವ್ರೇನ್ 2 ತರ ಯೋಚನೆ ಮಾಡಿರ್ಬೋದು. ಒಂದು ಮಿಸ್ಕ್ಯಾಲ್ಕುಲೇಷನ್ ಮಾಡಿರ್ಬೇಕು, ಇರಾನ್ ಈ ಮಟ್ಟಕ್ಕೆ ಪ್ರತಿರೋಧ ವ್ಯಕ್ತಪಡಿಸುತ್ತೆ ಅವರ ಮೇನ್ ಲೀಡರ್ ಹೋದ್ಮೇಲೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಎರಡನೇದು ಚೈನಾಗೆ ಒಂದು ಸ್ಟ್ರಾಂಗ್ ಟಾಂಗ್ ಕೊಡಕ್ಕೆ ಇದು ಅನುಕೂಲ ಆಗತ್ತೆ ಅಂತ ಅನ್ಕೊಂಡಿರ್ಬೋದು. ಯಾಕಂದ್ರೆ ಇರಾನ್ 90% ಅವರು ಆಯಿಲ್ ನ ಚೈನಾಗೆ ಕಳಿಸ್ತಾರೆ. ಸೊ ಹಂಗಾಗಿ ಒಂದ್ ವೇಳೆ ನಾನು ಇಲ್ಲಿ ಸ್ಕ್ವೀಸ್ ಮಾಡಿದ್ರೆ ಚೈನಾ ಕೂಡ ನನ್ ಮಾತು ಕೇಳುತ್ತೆ. ಚೈನಾ ಅವರ ಟ್ಯಾರಿಫಿನ ಇದಕ್ಕೆ ಕೌಂಟರ್ ಟ್ಯಾರಿಫ್ ಕೂಡ ಹಾಕಿದ್ದನ್ನು ನಾವು ಗಮನಿಸಿದೀವಿ. ಸೊ ಅದಕ್ಕೆ ಇದೆಲ್ಲವನ್ನು ಒಂದು ಉಪಯೋಗಿಸ್ಕೊಂಡು ನಾನು ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಅವರು ಪ್ಲಾನ್ ಮಾಡ್ಕೊಂಡಿರ್ಬೇಕು. ಆದ್ರೆ ವಾರ್ ಕಾಸ್ಟ್ ಯಾವಾಗ ಜಾಸ್ತಿ ಆಗ್ತಾ ಇದೆ, ಈಗ ಅವರು ಪೆಂಟಗಾನ್ ಹೇಳ್ದಂಗೆನೆ $11.3 billion
ಮೊದಲ 6 ದಿನದಲ್ಲಿ ಅವ್ರು ಖರ್ಚು ಮಾಡಿದ್ರು. ಅನಂತರ ಹೆಚ್ಚು ಕಮ್ಮಿ ಈಗ ಪ್ರತಿದಿನ $1 ಬಿಲಿಯನ್ ಅವ್ರಿಗೆ ಖರ್ಚಾಗ್ತಾ ಇದೆ. ಸೊ ಅಂದ್ರೆ ಏನಿಲ್ಲ ಅಂದ್ರೆ ಇವಾಗ ಅವ್ರಿಗೆ $30 ಬಿಲಿಯನ್ ಮಿನಿಮಮ್ ಖರ್ಚಾಗಿರ್ಬೇಕು. ಸೊ ಈಗ ಅದು ಇನ್ನಷ್ಟು ಬಾರೋಯಿಂಗ್ಸ್ ಗೆ ಆಡ್ ಆಗುತ್ತೆ. ಬಟ್ ಅವ್ರು ಅದನ್ನ ಮಾರ್ಕೆಟ್ ಮಾಡ್ತಾರೆ ಬಿಡಿ, ವೆಪನ್ಸ್ ನ ಮತ್ತೆ ಮಾರ್ಕೆಟ್ ಮಾಡಿ ಮಾರ್ಕೋತಾರೆ. ಆದ್ರೆ ಅಲ್ಲಿ ಜನಕ್ಕೆ ಏನಾಗಿದೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಜನ ಕೂಡ ಈಗ ಅದನ್ನಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಅವ್ರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಅವರು ಏನಂದ್ರೆ ಒಂದು ಮಿನಿಮಮ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡುವಾಗ ಈವನ್ ಬಹುಶಃ ಯಾವುದೇ ವಿಶ್ಲೇಷಕರು ಕೂಡ ಇದು 4 ರಿಂದ 5 ವಾರಕ್ಕಿಂತ ಹೆಚ್ಚಾಗತ್ತೆ ಯುದ್ಧ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಹುಶಃ ಟ್ರಂಪ್ ಗೆ ಹೇಳಿದವರು ಅದನ್ನೇ ಹೇಳಿದ್ದಿರ್ಬೇಕು. ಆದ್ರೆ ಈಗ ನೋಡಿದ್ರೆ ಇದು ಅತಿ ಆಗ್ತಾ ಇದೆ. ಈವನ್ ಇಸ್ರೇಲ್ ಅಲ್ಲಿ ಪ್ರತಿ ವಾರಕ್ಕೆ $3 ಬಿಲಿಯನ್ ಖರ್ಚಾಗ್ತಾ ಇದೆ. ಈಗ ಅಲ್ಲಿ ಕೂಡ ಜನ ಶುರು ಮಾಡಿದಾರೆ ಪ್ರತಿರೋಧ ವ್ಯಕ್ತಪಡಿಸ್ಲಿಕ್ಕೆ. ಸೊ ಈ ಎಲ್ಲಾ ಕಾರಣಗಳಿಗೆ ಬಹುಶಃ ಒಂದು ಇದಾಗಿ ಅಟ್ಲೀಸ್ಟ್ ಯುದ್ಧ ನಿಂತ್ರೆ ಇಡೀ ವಿಶ್ವದ ಆರ್ಥಿಕತೆಗೆ ಒಳ್ಳೇದಾಗತ್ತೆ ಅಂತ ನನಗೆ ಅನ್ಸುತ್ತೆ. ಫೈನ್ ಸರ್, ಇನ್ನೊಂದು ಪ್ರಶ್ನೆ ಬರುತ್ತೆ ನಂದು. ನಾನು ಈಗ ಈ ಪ್ರಶ್ನೆ ನಾನು ವೆಂಕಟೇಶ್ ನಾಯ್ಕ್ ಸರ್ ಕೇಳ್ತೀನಿ. ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಇದೆ ಸರ್ ಇಲ್ಲಿ. ಇದು ಸಿರಿಯಾ ಸ್ಟೈಲ್ ವಾರ ಆಗ್ಬಿಡುತ್ತಾ? ಇದು ನೆವರ್ ಎಂಡಿಂಗ್ ವಾರ್ ರೀತಿಯಲ್ಲಿ ಆಗ್ಬಿಡ್ತಾವ? ಇದು ಅಫ್ಘಾನಿಸ್ತಾನ ತರ ವಾರ ಆಗುತ್ತಾ? ಈ ಪೈವೋಟ್ ಎಫೆಕ್ಟ್ ಅಂತ ಕರೀತಾರಲ್ಲ ಸರ್, ಅದೇನಾದರೂ ಇದೆಯಾ ಸರ್ ಈ ಒಂದು ವಿಚಾರದಲ್ಲಿ? ಅಂದರೆ ಯಾವ ಮಧ್ಯಪ್ರಾಚ್ಯವನ್ನು ತನ್ನ ವಶ ಮಾಡಿಕೊಂಡು ತಾನು ಚೀನಾದ ಮೇಲೆ, ಜಪಾನ್ನ ಮೇಲೆ, ಇನ್ನೊಂದು ದೇಶದ ಮೇಲೆ ದೊಡ್ಡ ಮಟ್ಟದ ಪ್ರಭುತ್ವ ಸಾಧಿಸಬೇಕು ಅಂತ ಹೇಳಿ ಅಮೆರಿಕ ಹೊರಟಿತ್ತೋ, ಆ ಇಡೀ ನಡೆಗೇನೆ ಚೀನಾ ಗಹಗಹಿಸಿ ನಗುವಂತ ಆಗ್ಬಿಟ್ಟಿದ್ಯಾ ಈ ಪೈವೋಟ್ ಎಫೆಕ್ಟ್ ಅಲ್ಲಿ ಅಂತ ಹೇಳಿ? ನೋ, ನಾಟ್ ಪಾಸಿಬಲ್. ಇದು ಸಿರಿಯಾ, ಇರಾಕ್, ಲಿಬಿಯಾ ಸ್ಟೈಲ್ ತರ ನೀವು ಇರಾನ್ದಲ್ಲಿ ಯುದ್ಧ ಮಾಡಿ ಅವ್ರನ್ನ ಏನಪ್ಪ ಸದೆ ಬಡಿಬೇಕಂತಂದ್ರೆ, ಸಾರಿ, ಇರಾನ್ ಇಸ್ ಅ ಡಿಫ್ರೆಂಟ್ ಕಪ್ ಆಫ್ ಟೀ. ಇರಾನ್ ಏನಂತಂದ್ರೆ ಇದುವರೆಗೆ ಇರಾನ್ ಇದುವರೆಗೆ ಏನಂತಂದ್ರೆ ಗ್ರೌಂಡ್ ಟ್ರೂಪ್ಸ್ ತರಿಸ್ತೀವಿ, ಮೆರಿನ್ ಆಪರೇಷನ್ಸ್ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತ ಎಲ್ಲ ಹೇಳ್ತಿದ್ದಾರೆ. ದೆನ್ ವಾಟ್ ಆರ್ ಯು ಡೂಯಿಂಗ್ ಫಾರ್ ಲಾಸ್ಟ್ 30 days? ಅವ್ರಿಗೆ ಏನಂತಂದ್ರೆ ಇವ್ರಿಗೆಲ್ಲ ಶೋ ಆಫ್ ಫೋರ್ಸ್ ದಿಂದ ನಿಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ನೇ ಯೂಸ್ ಮಾಡಕ್ ಆಗಿಲ್ಲ ಇದುವರೆಗೆ. ಹ್ಯಾವ್ ಯು ಯೂಸ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್? ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಮ್ಮ ಸೀದಲ್ಲಿ ತಿರುಗಾಡಕ್ಕೆ ಶುರು ಮಾಡಿತಂದ್ರೆ ಎನಿಮಿ ಏನಪ್ಪ ಹೆದರ್ಕೊಂಡ್ ಬಿಡ್ತಾನೆ. ಬಟ್ ಏನಂತಂದ್ರೆ ಅವರು ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಡ್ರಾನ್ ಏನಪ್ಪ ಅಂದ್ರೆ ಬ್ಯಾಕ್ ವಾಟರ್ಸ್ ಅಲ್ಲಿ ಹೋಗಿದೆ. ಈಗ ಟ್ರಿಪೋಲಿ, USS ಟ್ರಿಪೋಲಿ ತರ್ತಾ ಇದ್ದಾರೆ. ಅದು ಲೋ ಕಾಸ್ಟ್ ಕಂಪೇರ್ ಟು ಅಬ್ರಾಹಂ ಲಿಂಕನ್ ಅಂಡ್ ಗೆರಾಲ್ಡ್. ಇದು ಅವ್ರಿಗೆ ಏನಪ್ಪ ಅಂದ್ರೆ ದೇ ಆರ್ ಹೋಪಿಂಗ್ ಅಗೇನ್ಸ್ಟ್ ದ ಹೋಪ್. ಇರಾನ್ದಲ್ಲಿ ಏನಾದರೂ ಕಮಾಂಡ್ ಅಂಡ್ ಕಂಟ್ರೋಲ್ ಅಲ್ಲಿ ಕೊಲಾಪ್ಸ್ ಆಗ್ತದೋ, ಅಥವಾ ಅವರೇ ಸರೆಂಡರ್ ಆಗ್ತಾರೋ, ಅಥವಾ ಏನೋ ಒಂದು ಔಟ್ ಆಫ್ ದ ಬ್ಲೂ ಏನೋ ಒಂದು ಡಿಸಿಷನ್ ಬರ್ಬೋದನ್ನು. ಬ್ಯಾಕ್ ಚಾನಲ್ಸ್ ಡಿಪ್ಲೊಮೆಸಿ ನಡೆಸ್ತಾ ಇದ್ದಾರೆ. ಪಾಕಿಸ್ತಾನ ನಡೆಸ್ತಾ ಇದೆ, ಟರ್ಕಿ ನಡೆಸ್ತಾ ಇದೆ. ಸೊ ಸಮ್ ಫಾರ್ಮುಲಾ ವಿಲ್ ಕಮ್ ಅಪ್. ಬಟ್ ಅವ್ರದ್ದು ಏನಂತಂದ್ರೆ ಹಾಟ್ ಅಂಡ್ ಕೋಲ್ಡ್. ಮುಂಜಾನೆ ಒಂದು ಸ್ಟೇಟ್ಮೆಂಟ್ ಇರ್ತದೆ, ಸಾಯಂಕಾಲ ಒಂದು ಸ್ಟೇಟ್ಮೆಂಟ್ ಇರ್ತದೆ. ಬೋತ್ ಆರ್ ಕಾಂಟ್ರಾಡಿಕ್ಟರಿ. 10,000 ಜನ ಕಾರ್ಗಲ್ ಇಳಿಸ್ಬಿಡ್ತೀವಿ ಅವ್ರನ್ನ ಅಂತ, ಕಾರ್ಗಲ್ ಇಳಿಸ್ತೀವಿ ನಾವು, 10,000 ಜನ ಸೈನಿಕರು ಇಳಿಸ್ಬಿಡ್ತೀವಿ, ರೆಡಿ ಆಗಿದ್ದಾರೆ ಅವರು ಅಂತ ಮಾತಾಡ್ತಾರಲ್ಲ ಸರ್. ಇದು ಈಸಿನಾ? ಇದು ಕಷ್ಟನಾ? ಇರಾನ್ ಡಿಫೆಂಡ್ ಮಾಡ್ಕೊಳ್ತಾ ಇದನ್ನ? ನೋಡ್ರಿ, ಈಗ ಅವ್ರಿಗೆ ಆಪ್ಷನ್ ಏನಂತಂದ್ರೆ ಯಾವ್ದಾದ್ರು ಒಂದು, ನಾವ್ ಹೇಳಿದ್ವಲ್ಲ, ಯಾವ್ದಾದ್ರು ಒಂದು ಸಕ್ಸಸ್ ಅಮೆರಿಕನ್ ಜನತೆಗೆ ಏನಪ್ಪ ಅಂದ್ರೆ ಇಷ್ಟು ವಿರೋಧ ಆಗಿದಲ್ಲ, ಒಂದು ಸಕ್ಸಸ್ ನಾವು ಇಷ್ಟು ಮಾಡಿದ್ವಿ ನೋಡಿ, ಇಷ್ಟು ಸಾಧಿಸಿದ್ವಿ ಅಂತ ತೋರ್ಸ್ಲಿಕ್ಕೆ ಈ ಒಂದೆರಡು ಟಾರ್ಗೆಟ್ಸ್ ಇದೆ. ಒಂದು ಏನಪ್ಪ ಅಂದ್ರೆ ಹಾರ್ಮೋನ್ಸ್ ಕಂಟ್ರೋಲ್ ಮಾಡ್ಬೇಕು, ಇಲ್ಲ ಕಾರ್ಗ್ ಐಲ್ಯಾಂಡ್ ಕಂಟ್ರೋಲ್ ಮಾಡ್ಬೇಕು. ಅದು ಕಂಟ್ರೋಲ್ ಮಾಡ್ಬೇಕಂದ್ರೆ ಏನಂತಂದ್ರೆ ಬೈ ಫಿಸಿಕಲ್ ಪ್ಲೇಸಿಂಗ್ ಆಫ್ ಟ್ರೂಪ್ಸ್. ಫಿಸಿಕಲ್ ಪ್ಲೇಸಿಂಗ್ ಆಫ್ ಟ್ರೂಪ್ಸ್ ಅಂದ್ರೆ ಏನಂತಂದ್ರೆ 2ರಿಂದ ಬರ್ಬೋದು. ಅಂಫಿಬಿಯಸ್ ಆಪರೇಷನ್ ಅಂತಂದ್ರೆ ಸಿ ಮುಖಾಂತರ ಬಂದು ಅವ್ರನ್ನ ಏನಪ್ಪ ಅಂದ್ರೆ ಶಿಪ್ ದಿಂದ ಶೋರ್ಗೆ ಬಿಟ್ಟು ಅಲ್ಲಿಂದ ಏನಪ್ಪ ಅಂದ್ರೆ ಬೈ ಫುಟ್ ಬಂದು ಅವ್ರನ್ನ ಫಿಸಿಕಲಿ ಅಕ್ಯುಪೈ ಮಾಡ್ಕೋಬೇಕು. ಅಥವಾ ಏರ್ಬೋರ್ನ್ ಆಪರೇಷನ್ಸ್, ಇದು ಏನಂತಂದ್ರೆ ಇದು ವಿಮಾನದಿಂದ ಪ್ಯಾರಾಟ್ರೂಪರ್ಸ್ ಬಂದು ಅದನ್ನ ಅಕ್ಯುಪೈ ಮಾಡ್ಬೇಕು. ಓಕೆ, ಫಾರ್ ಎ ಡೇ ನೀವು ಅಕ್ಯುಪೈ ಮಾಡಿದ್ರಂತ ತಿಳ್ಕೊ, ಫಾರ್ 10 days ಅಕ್ಯುಪೈ ಮಾಡಿದ್ರಂತ ತಿಳ್ಕೊಳ್ರಿ. ವರ್ಸ್ಟ್ ಕಮ್ ಸಿನಾರಿಯೋ ಏನಂತಂದ್ರೆ ನಾ ಹೇಳ್ತಾ ಇದ್ದೀನಿ. ಬಟ್ ಅವು ಕಂಟಿನ್ಯೂಸ್ ಆಗಿ ನೀವು ಮೇಂಟೈನ್ ಮಾಡಕ್ ಆಗ್ತದ ಅನ್ನೋರ್ನ? ನಾಟ್ ಪಾಸಿಬಲ್. ಯಾಕಂದ್ರೆ ಇರಾನ್ದಲ್ಲಿ ಇರ್ತಕ್ಕಂತ ಜಮೀನು, ಟೋಪೋಗ್ರಫಿ, ಟೆರೇನ್ ಏನಿದೆಲ್ಲ, ಅಮೆರಿಕನ್ ಸೋಲ್ಜರ್ಸ್ ಅದ್ರದ್ದು ರಫ್ ರಗ್ಡ್ ಟೆರೇನ್ ಸಸ್ಟೈನ್ ಮಾಡಕ್ ಆಗೋದಿಲ್ಲ. ಅಂಡ್ ಮೋರ್ ಓವರ್ ಇವರು ಆಲ್ರೆಡಿ ಏನಂತಂದ್ರೆ ಕೌಂಟರ್ ಪ್ಲಾನ್ ಇರಾನ್ ಮಾಡಿರ್ತಾರ. ಇದು ಓನ್ಲಿ ಸಮ್ ಸಾರ್ಟ್ ಆಫ್ ಥ್ರೆಟ್ ಕೊಡ್ತಾ ಇದ್ದಾರೆ. ಇದುವರೆಗೆ ಗ್ರೌಂಡ್ ಟ್ರೂಪ್ಸ್ 1 ತಿಂಗಳಾಯ್ತು. ಗ್ರೌಂಡ್ ಟ್ರೂಪ್ಸ್ ಇಮಿಡಿಯೇಟ್ಲಿ ವಿತ್ 1 week ಆಫ್ ವಾರ್ ಅವ್ರು ಮಾತಾಡಿದ್ದು 1 ತಿಂಗಳಾಗ್ಲಿಕ್ ಬಂತು, ಇದುವರೆಗೆ ಲಾಂಚ್ ಮಾಡಿಲ್ಲ. ದಟ್ ಈಸ್ ಒನ್ ಆಫ್ ದ ರೀಸನ್. ಇಟ್ ಈಸ್ ನಾಟ್ ದಟ್ ಈಸಿ ಗ್ರೌಂಡ್ ಆಪರೇಷನ್ ಸಕ್ಸೀಡ್ ಆಗಕ್ಕೆ. ಫೈನ್. ಕೇಶವ್ ಸರ್ ನಾನು ಗಮನಿಸ್ತಾ ಇದ್ದೆ ಸರ್. ಹಾಗೇನೆ ಈಗ ಅಲ್ಲಿ ಜನ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಪ್ಲಕಾರ್ಡ್ ಇಟ್ಕೊಂಡಿದ್ರು ಸರ್. ಕೇಶವ್ ಸರ್, ನೌ ವಿ ಮಾರ್ಚ್, ಇನ್ ನವೆಂಬರ್ ವಿ ವೋಟ್ ಅಂತ. ಈಗ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಜಾಥಾ ಹೋಗ್ತಾ ಇದ್ದೀವಿ. ಟುಡೇ ವಿ ಮಾರ್ಚ್,
ನವೆಂಬರ್ ವಿ ವೋಟ್ ಅಂತ ಒಂದೊಂದು ಮಾತನ್ನು ಅವ್ರು ಹೇಳ್ತಿದ್ದಾರೆ. ನವೆಂಬರ್ ಎಲೆಕ್ಷನ್ನು ಡೊನಾಲ್ಡ್ ಟ್ರಂಪ್ಗೆ ಬಹಳ ಬಹಳ ಕ್ರೂಷಿಯಲ್ಲು. ಮಿಲಿಟರಿ ಮೈಟ್ ಇಟ್ಕೊಂಡು ನಾನು ಅನ್ಡಿಸ್ಪ್ಯೂಟಬಲ್ ಸ್ಟ್ರೆಂತನ್ನು ಗೇನ್ ಮಾಡ್ಕೊಂಡ್ಬಿಡ್ತೀನಿ, ಉಳಿಸ್ಕೊಂಡ್ಬಿಡ್ತೀನಿ ಅಂತ ಟ್ರಂಪ್ ಹೊರಟಿರಬಹುದು. ಆದರೆ ಈ ಅಮೆರಿಕನ್ ಎಕ್ಸ್ಪ್ಯಾನ್ಷನಿಸಮ್ ಇದೆಯಲ್ಲ ಸರ್, ಅಷ್ಟು ಸುಲಭ ಅಲ್ಲ. ಇದು ವೆನಿಜುವೆಲಾ ಥರ ಅಲ್ಲ ಅಂತ ಹೇಳಿ ಇರಾನ್ ಮತ್ತೆ ಸಾರಿ ಹೇಳ್ತಿದೆ. ನೀನು ಯಾವಾಗೋ ಬಂದು ನಿನ್ನ ಏರ್ಬೋರ್ನ್ ಟ್ರೂಪ್ನ ಇಳಿಸ್ಬಿಟ್ಟು ಅಧ್ಯಕ್ಷರು ಕಿಡ್ನ್ಯಾಪ್ ಮಾಡಿಬಿಟ್ಟಿಯಲ್ಲಪ್ಪ ವೆನಿಜುವೆಲಾದಲ್ಲಿ, ಆ ಥರ ಕಥೆ ಇರಾನಲ್ಲಿ ನಡೆಯಲ್ಲ, ಈಗ ಅದನ್ನು ನಾವು ತೋರಿಸ್ತೀವಿ ಅಂತೇಳಿ ಇರಾನ್ ಸೇನಾ ವಕ್ತಾರನ ಮಾತು. ಇದು ಸಾಲದು ಅಂತ ಸರ್. ಗ್ಯಾಸ್ ಸ್ಟೇಷನ್ ಪ್ರೈಸಸ್ ಜಂಪ್ಡ್ 15 cents a gallon in a single week. Oil money is staying in corporate pockets while draining household bank accounts ಅಂತ ಹೇಳಿ. ಅಲ್ಲಿನ ಯಾರು ಉದ್ಯಮಿಗಳಿದ್ದಾರೋ, ತೈಲ ಉದ್ಯಮಿಗಳು, ಅವರು ಚೆನ್ನಾಗಿ ದುಡ್ಡು ಮಾಡ್ಕೊಳ್ತಾ ಇದ್ದಾರಲ್ಲಿ. ಆದರೆ ಜನಸಾಮಾನ್ಯನ ಜೇಬು ಸುಡ್ತಾ ಇದೆ, ಖಾಲಿ ಆಗ್ತಿದೆ. ಜಸ್ಟ್ ಒಂದು 15 cents ಜಂಪ್ ಆಗಿದೆ ಗ್ಯಾಲನ್ಗೆ ಅಂತ ಹೇಳಿ ಕೂಡ ಒಂದು ಮಾಹಿತಿ ಇದೆ ಸರ್. ಇದಲ್ಲದೆ ಇನ್ಫ್ಲೇಷನ್ ರೇಟು ಪ್ರೊಜೆಕ್ಟೆಡ್ ಟು ಹಿಟ್ 4.2% ಇನ್ ಅಮೆರಿಕಾ. ಸೊ ವಾರ್ ಟೈಮ್ ಎಮರ್ಜೆನ್ಸಿ. ಗ್ಯಾಸ್ ಪ್ರೈಸಸ್ 17% ಸಿನ್ಸ್ February 28. ಬರೀ ಒಂದು ತಿಂಗಳಲ್ಲಿ 17% ಜಾಸ್ತಿ ಆಗಿರೋದು ಸರ್. ಸ್ಕೈ ರಾಕೆಟಿಂಗ್ ಅದು ಆ ಲೆಕ್ಕದಲ್ಲಿ. ಮಿಲಿಟರಿ ಲಾಸ್ $1.4 billion to $2.9 billion. ಈಗ ನಾನು ಈ ಸುದ್ದಿ ಹೇಳಿ ಇನ್ನು 2 ನಿಮಿಷ ಆದಮೇಲೆ ಇನ್ನೂ ಜಾಸ್ತಿ ಆಗಿರ್ಬೋದು ಇದು. ವಾರ್ ಹಾಗೆ ನಡೀತಿದೆ ಅಲ್ಲಿ ಅಂತ ಹೇಳಿ. ಸೊ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಸರ್? GDP ಅಲ್ಲಿ ಇದು 2% ಸ್ಲೋವರ್ ಆರ್ ಲೋವರ್ ಅಂತ ಹೇಳಿ ಒಂದು ಕಡೆ ಅದು ಕೂಡ ಒಂದು ಮಾಹಿತಿ ಬರ್ತಿದೆ. ಹೇಗೆ ಸರ್ ಈ ಕತೆ ಅಂತ? ಇಲ್ಲ, ಇಡೀ ವಿಶ್ವದ ಆರ್ಥಿಕತೆಗೂ ಇದು ದೊಡ್ಡ ಹೊಡೆತ ಬೀಳ್ತಾ ಇದೆ. ಅಮೆರಿಕಾದವ್ರಿಗೆ ಏನಂತಂದ್ರೆ, ಅವ್ರಿಗೆ ನೀವ್ ಹೇಳ್ದಂಗೆನೆ ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಒಂದು ಅವ್ರದ್ದು ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದ್ರಲ್ಲೂ ಪೆಟ್ರೋಲ್, ಆಯಿಲ್ ಮತ್ತೆ ಇವನ್ ಬೇರೆ ಬೇರೆ ಎಲ್ಲ ದಿನಸಿ ವಸ್ತುಗಳು ಕೂಡ ಬೆಲೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ. ಸೊ ಹಂಗಾಗಿ ಅಮೆರಿಕನ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡಿ, ಒಂದ್ ಕಡೆ ಏನು ಅಂದ್ರೆ, ಅವ್ರಿಗೆ ಈಗ US ಗೆ ಒಂದು ಫೇಸ್ ಸೇವಿಂಗ್ ಬೇಕು. ವಾಪಸ್ ಹೋಗ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಆದ್ರೆ ಮಾತುಕತೆ ಮಾಡಿ ಅಂತ ಅವ್ರು ಹೇಳಿದ್ರೆ, ನಾವು ಕಂಡೀಷನ್ ಹಾಕಿ ಮಾತುಕತೆ ಮಾಡ್ತೀವಿ ಬನ್ನಿ ಅಂದ್ರೆ, ನಾವು ನಿಮಗ್ ಕಂಡೀಷನ್ಸ್ ಕೊಡ್ತೀವಿ ಅಂತ ಇರಾನ್ ಅವ್ರು ಹೇಳ್ತಾರೆ. ಸೊ ಇದಕ್ಕೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಬಹುಶಃ ಆ ಕಾರಣಕ್ಕಾಗಿನೇ ಅವರು ಕರ್ಗ್ ಐಲ್ಯಾಂಡ್ ನಾವು ತಗೊಳ್ತೀವಿ ಅಂತ ಹೆದರ್ಸ್ತಿದ್ದಾರೆ. ಬಟ್ ಅದಷ್ಟು ಸುಲಭದ ಆಪ್ಷನ್ ಅಲ್ಲ ಕೂಡ. ಯಾಕಂದ್ರೆ ಅವ್ರದ್ದು ಸ್ಟೇಟ್ಮೆಂಟ್ಸ್ ನೋಡಿ ಹೆಂಗಿರುತ್ತೆ ಅಂದ್ರೆ, ಮೇ ಬಿ ವಿ ಟೇಕ್ ಕರ್ಗ್ ಐಲ್ಯಾಂಡ್, ಮೇ ಬಿ ವಿ ಡೋಂಟ್ have lot of options ಅಂತ. ಆಮೇಲೆ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಡಿಫೆನ್ಸ್ ವಿ ಕುಡ್ ಟೇಕ್ ಇಟ್ ವೆರಿ ಈಸಿಲಿ ಅಂತಾನು ಮಾತಾಡ್ತಾರೆ. ಸೊ ಒಂದೊಂದು ನಿಮಿಷಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಅವರು ಹೆದರ್ಸುವ ಪ್ರಯತ್ನ ಅಂತೂ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ಥ್ರೆಟ್ ಇದನ್ನ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಂಥದ್ದು ಬಹುಶಃ ಇರಾನ್ ಮೇಲ್ಗೈ ಸಾಧಿಸಿರೋದ್ರಲ್ಲಿ ಇದೆಲ್ಲವೂ ಕಾಣಿಸ್ತಾ ಇದೆ. ಈಗ ಅವರು ಫರ್ಟಿಲೈಸರ್ಸ್ ಕಂಟ್ರೋಲ್ ಮಾಡಿದ ರೀತಿ ಇರ್ಬೋದು, ಆಯಿಲ್ ಕಂಟ್ರೋಲ್ ಮಾಡಿದ ರೀತಿ ಇರ್ಬೋದು, ಅದನ್ನೆಲ್ಲ ನೋಡಿದ್ರೆ ನಾವು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವನ್ ಆಗ್ಲೇ ಇನ್ನೊಬ್ಬ ಫೆಲೋ ಪ್ಯಾನಲಿಸ್ಟ್ ಹೇಳ್ತಿರೋ ಹಾಗೇನೆ ಟೆರೈನ್ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿದೆ. ಹಾಗೇನೆ ಅವರು ಇದನ್ನ ಹೊರ್ಮೋಸ್ ಸ್ಟ್ರೈಟ್ ನ ಒಂದು ಎಕನಾಮಿಕ್ ವೆಪನ್ ಆಗಿ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಈಗ ನೋಡಿ, ಭಾರತದ ವಿಚಾರಕ್ಕೂ ಬಂದ್ರೂ ಭಾರತ ಕೂಡ ನೋವೇರ್ ನಾವು ಅದಕ್ಕೆ ಕನ್ಸರ್ನ್ ಅಲ್ಲ, ಕನೆಕ್ಟ್ ಅಲ್ಲ. ಆದ್ರೆ ನಮಗೂ ತುಂಬಾ ದೊಡ್ಡ ಹೊಡೆತ ಬೀಳ್ತಾ ಇದೆ. ಈಗ ಅವ್ರದ್ದು GDP ಕೊಲಾಪ್ಸ್, US GDP ಕಡಿಮೆ ಆಗುತ್ತೆ. ಭಾರತ ಆಕ್ಚುಲಿ ಇಡೀ ವಿಶ್ವದ GDPಗೆ ಹೆಚ್ಚಾಗ್ಲಿಕ್ಕೆ ಭಾರತ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ನಾವು 7.4% ಪ್ರೊಜೆಕ್ಟ್ ಮಾಡಿದ್ವಿ. ಆದ್ರೆ ಇವಾಗ ನಮ್ದು ಅಷ್ಟು ಪ್ರೊಜೆಕ್ಷನ್ ಆಗಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಇಷ್ಟು ಸುದೀರ್ಘವಾಗಿ ನಡೆದ್ರೆ, 30 ದಿನ ನಡೆದ್ರೆ ಮಿನಿಮಮ್ ನಮ್ದು 0.3 to 0.4% ಕಡಿಮೆ ಆಗುತ್ತೆ. ಇನ್ನೂ ಒಂದ್ ತಿಂಗಳು ಇದು ಮುಂದುವರೆದ್ರೆ ನಮ್ದು ಇನ್ನೂ ಕಡಿಮೆ ಆಗ್ಲಿಕ್ಕೆ ಎಲ್ಲ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ ನಮ್ದು. ಹಾಗೇನೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನಮ್ದು ಬಜೆಟ್ ಅಲ್ಲಿ ಏನೋ ಒಂದು ಪ್ಲಾನ್ ಮಾಡಿದ್ರು ಕೇಂದ್ರ ಸರ್ಕಾರ, ಇದನ್ನ ಈ ತರ ಖರ್ಚು ಮಾಡ್ಬೇಕು ಅಂತ. ಇವಾಗ ಅದೆಲ್ಲವೂ ಇಟ್ ಗೋಸ್ ಬಿಯಾಂಡ್ ಇಟ್. ನಮ್ಗೆ ಫಿಸ್ಕಲ್ ಡೆಫಿಸಿಟ್ ನ ಕಂಟ್ರೋಲ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಈ ತರದೆಲ್ಲ ಒಂದು ಸ್ಥಿತಿಯನ್ನ ತಂದು ನಿಲ್ಸಿದೆ. ಒಂದೇನ್ ಮಾಡಿರ್ಬೋದಿತ್ತು ಅಂದ್ರೆ, ಒಂದಷ್ಟು ಜನಕ್ಕೆ ಸ್ಟೇಕ್ ಹೋಲ್ಡರ್ಸ್ ಗೆ ಒಂದಷ್ಟು ವರ್ಗಾಯಿಸಬೇಕು. ಬಟ್ ಈ ಸನ್ನಿವೇಶದಲ್ಲಿ ಅವ್ರು ವರ್ಗಾಯಿಸ್ಲಿಕ್ಕೂ ಕಷ್ಟ ಇದೆ. ಕೇಂದ್ರ ಸರ್ಕಾರ ಅದಕ್ಕೆ $10 ಕಡಿಮೆ ಮಾಡಿದೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟೀಸ್ ನ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ. ಮತ್ತೆ ಇದೇನು ಅಂದ್ರೆ, ಕಂಪನಿಗೆ ಹೊರೆ ಕಡಿಮೆ ಆಗುತ್ತೆ, ಆದ್ರೆ ಕೇಂದ್ರ ಸರ್ಕಾರಕ್ಕೆ ಅಷ್ಟು ಬರುವಂತ ಆದಾಯ ಮತ್ತೆ ಕಡಿಮೆ ಆಗುತ್ತೆ. ಸೊ ಹಿಂಗಾಗಿ ಓವರ್ ಆಲ್ ಈಗಾಗ್ಲೇ ನೋಡಿ, ಭಾರತದ ಸ್ಥಿತಿ ಒಂದ್ ಕಡೆ ಅಮೆರಿಕ ಇನ್ವಾಲ್ವ್ ಆಗಿದೆ, ಅವ್ರಿಗೆ ತೊಂದರೆ ಆಗ್ಲಿ. ಆದ್ರೆ ನಾವು ಇನ್ವಾಲ್ವ್ ಆಗದೇನೆ ನಾವು ಅನುಭವಿಸ್ತಾ ಇದೀವಿ. ಹೆಚ್ಚು ಕಮ್ಮಿ 4.5% ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಡಿಮೆ ಆಗಿದೆ ಅಂತ ಈಗಾಗ್ಲೇ ಒಂದ್ ವರದಿ ಹೇಳ್ತಾ ಇದೆ ನಮ್ಗೆ. ಯಾಕೆಂದ್ರೆ ಮತ್ತೆ ಅದು ಇನ್ನೊಂದು ಮೇನ್ ಅಂಶ ನಮ್ಗೆ ಕಳವಳಕಾರಿಯಾಗಿರೋದು ಏನು ಅಂತಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆದ್ರೆ ಜಾಬ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಹೆಚ್ಚು ಮೊದಲೇ ನಾವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆದ್ರೆ ಇನ್ನಷ್ಟು ಜಾಬ್ಸ್ ಕಡಿಮೆ ಆಗುತ್ತೆ. ಈಗಾಗಲೇ ಲಾಸ್ಟ್ ಇಯರ್ 56.9% ಇತ್ತು PMI ಅಂತ ಹೇಳುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಈಗ ಅದು 53
8% ಬಂದಿದೆ. 4.5 ವರ್ಷದಲ್ಲಿ ಇಷ್ಟು ಕೆಳಗಡೆ ಯಾವತ್ತೂ ಬಂದಿರ್ಲಿಲ್ಲ ಈ ಮಾರ್ಚ್ ತಿಂಗಳಲ್ಲಿ ಬಂದಿರುವಂತದನ್ನ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನ ಸರ್ವಿಸ್ ಸೆಕ್ಟರ್ ಕೂಡ ಕಡಿಮೆ ಆಗ್ತಾ ಇರೋದು ಇನ್ನೊಂದು ಆತಂಕಕಾರಿಯಾದ ವಿಚಾರ. ಯಾಕಂದ್ರೆ ಸರ್ವಿಸ್ ಸೆಕ್ಟರೇ ಭಾರತವನ್ನ ಯಾವತ್ತು ನಮ್ಗೆ ಗ್ರೋತ್ ಕಡೆಗೆ ಕರ್ಕೊಂಡು ಹೋಗ್ತದೆ. ಇಷ್ಟು ಅಗಾಧವಾದ ಗ್ರೋತ್ ನಮ್ಗೆ ಕೊಟ್ಟಿದ್ದು ಸರ್ವಿಸ್ ಸೆಕ್ಟರ್. ಈಗ ಅದು ನಮ್ಗೆ 58.1% ಇದ್ದದ್ದು ಪ್ರೊಜೆಕ್ಷನ್ ಇದ್ದದ್ದು ಈಗ ಬರೀ 57.2% ಆಗಿದೆ. ಹೆಚ್ಚು ಕಮ್ಮಿ ಹತ್ತತ್ರ 1% ಅಷ್ಟು ಕಡಿಮೆ ಆಗಿರುವಂತದನ್ನ ಕೂಡ ಗಮನಿಸಬಹುದು. ಸೊ ಇವೆಲ್ಲ ಹಿಂಗೆ ಕಂಟಿನ್ಯೂ ಆದ್ರೆ ಭಾರತದ ಆರ್ಥಿಕತೆಗೂ ಹೊಡೆತ ಆಗತ್ತೆ, ವಿಶ್ವದ ಆರ್ಥಿಕತೆಗೂ ಹೊಡೆತ ಆಗತ್ತೆ. ಯಾಕಂದ್ರೆ ಇವೆಲ್ಲವೂ ನೋಡಿ, ಗ್ಯಾಸ್ ಶಾರ್ಟೇಜಸ್ ಪ್ರಾಬ್ಲಮ್ ಆಗತ್ತೆ, ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಪ್ರಾಬ್ಲಮ್ ಆಗತ್ತೆ. ಅದರ ಜೊತೆಗೆ ಅವ್ರಿಗೆ ಏನು ಈಗ ಅಮೆರಿಕ ಕೂಡ ಹೆಚ್ಚು ಬೇರೆ ಬೇರೆ ದೇಶಗಳನ್ನ ಆಶ್ರಯಿಸಿತ್ತು ವಸ್ತುಗಳಿಗೆ, ಅವೆಲ್ಲವೂ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ರೌಂಡ್ ದಿ ಟಿಪ್ ಹೋಗ್ಬೇಕು, ಇನ್ಶೂರೆನ್ಸ್ ಜಾಸ್ತಿ ಆಗತ್ತೆ, ನಿಮ್ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗತ್ತೆ. ಸೊ ಎಲ್ಲ ಕಾರಣಕ್ಕಾಗಿ ಜನ ಅಲ್ಲಿನೂ ಪ್ರತಿಭಟಿಸ್ತಾ ಇದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಅದ್ರ ಜೊತೆಗೆ ನೋಡಿ, ಅಲ್ಯೂಮಿನಿಯಂ ಪ್ರೈಸಸ್ ಜಾಸ್ತಿ ಆಗಿದೆ, ಎನರ್ಜಿ ಪ್ರೈಸಸ್, ಫುಡ್ ಐಟಮ್ಸ್ ಕೂಡ ಜಾಸ್ತಿ ಆಗಿದೆ, ಕೆಮಿಕಲ್ಸ್ ಜಾಸ್ತಿ ಆಗಿದೆ. ಇನ್ನ ಫರ್ಟಿಲೈಸರ್ಸ್ ನಮ್ಗೆ ಆಕ್ಚುಲಿ ಇವಾಗ ಸ್ಟಾಕ್ ಮಾಡುವಂತ ಸಿಚುಯೇಷನ್ ಇತ್ತು. ನಮ್ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ನೆಕ್ಸ್ಟ್ ಮಂತ್ ಇಂದ, ಅದು ಕೂಡ ಈಗ ಸಮಸ್ಯೆಗೆ ತೊಂದರೆ ಆಗುತ್ತೆ. ಹಂಗೇನಾದ್ರು ಆದ್ರೆ ನಮ್ ಮುಂಗಾರು ಟೈಮ್ಗೆ ನಾವು ಕೊಡಕ್ ಆಗದೆ ಇದ್ರೆ ನಾವಿವಾಗ ನಮ್ ಪ್ರೊಜೆಕ್ಷನ್ ಏನಿರುತ್ತೆ, ಮಿನಿಮಮ್ ನಮ್ದು 360 ಮಿಲಿಯನ್ ಟನ್ಸ್ ಫುಡ್ ಗ್ರೈನ್ಸ್ ಪ್ರತಿ ವರ್ಷ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಅದಕ್ಕೂ ಸ್ವಲ್ಪ ಸಂಕಷ್ಟಕ್ಕೆ ಆಗ್ಬಿಡುತ್ತೆ. ಅವಾಗ ಮತ್ತೆ ರೂರಲ್ ಏರಿಯಾಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೂ ಹೆಚ್ಚಿನ ಒತ್ತಡ ಇದೆ ಈ ವಿಚಾರದಲ್ಲಿ. ಓಕೆ ಸರ್, ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಇದೆ. ಇಸ್ರೇಲ್ ರಕ್ಷಕ, ಇರಾನ್ ವಿಧ್ವಂಸಕ, ಈ ಪಟ್ಟದ ಗೀಳಿಗೆ ಬಿದ್ದಿರತಕ್ಕಂಥ ವ್ಯಕ್ತಿ ಸುಮ್ಮನೆ ಈ ಪಟ್ಟದ ಹಿಂದೆ ಬಿದ್ದಿಲ್ಲ. ಇದೇ ನೆತನ್ಯಾಹು. ಕಾರಣ ಏನು ಅಂದರೆ ಒಂದು ಹಂತಕ್ಕೆ ಇಂಟರ್ನಲ್ ಡಿವಿಷನ್ ಇದೆ ಸರ್. ಇಸ್ರೇಲಲ್ಲಿ ಇಂಟರ್ನಲ್ ಡಿವಿಷನ್ ಇದೆ, ಆಂತರಿಕ ಆಕ್ರೋಶ ಒಂದು ಕಡೆ ಮಡುಗಟ್ಟಿದೆ. ಸೆಕ್ಯೂರಿಟಿ ಫೇಲ್ಯೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಇಸ್ರೇಲ್ ಅಥವಾ ಮೊಸಾದ್ ಅಂತ ಬಂದಾಗ ಸೆಕ್ಯೂರಿಟಿ ಫೇಲ್ಯೂರ್ ಸಾಧ್ಯವೇ ಇಲ್ಲ, ಸುತ್ತಮುತ್ತ ಶತ್ರು ದೇಶಗಳಿದ್ರೂ ಕೂಡ ನಮ್ಮ ಭದ್ರತೆ ವೈಫಲ್ಯ ಸಾಧ್ಯವೇ ಇಲ್ಲ ಅಂಥೇಳಿ ಒಂದು ನಂಬಿಕೆ ಕೋಟೆಯನ್ನು ಇಸ್ರೇಲ್ ಜನ ಕಟ್ಕೊಂಡಿದ್ದಾಗ ಸೆಕ್ಯೂರಿಟಿ ಫೇಲ್ಯೂರ್ ಆಯಿತು. ಎಲ್ಲ ಅಸಮಾಧಾನ, ಸಿಟ್ಟು, ಆಕ್ರೋಶ ಇವುಗಳಿಂದ ಆಚೆ ಬರಲಿಕ್ಕೆ ಕಂಡುಕೊಂಡಂಥ ದಾರಿನೇ ಪ್ರಬಬಲಿ ಗಾಜಾ ಇರಬಹುದು, ಪ್ರಬಬಲಿ ಇರಾನ್ ಕೂಡ ಇರಬಹುದು, ಇದೀಗ ಲೆಬನಾನ್ ಕೂಡ ವಿಸ್ತರಣಾವಾದ ಲೆಬನಾನ್ ವಶಪಡಿಸ್ಕೊಂಡೆ ನೋಡಿ, ನಾನು ಬಫರ್ ಝೋನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡಿ, 30 ಕಿಲೋಮೀಟರ್ ನದಿಯಿಂದ ಆಚೆ ಓಡಿಸ್ಬಿಟ್ಟೆ ನೋಡಿ, ಏನು ಬೇಕಾದರೂ ಮಾತಾಡ್ಕೊಳ್ಬಹುದು. ಇದರ ಆಚೆ ಚೆಕ್ ಮಾಡಿಕೊಂಡಾಗ ಇಸ್ರೇಲ್ ಅಷ್ಟು ಸುಲಭಕ್ಕೆ ಇರಾನನ್ನು ಈ ರೀತಿ ಟ್ರೀಟ್ ಮಾಡಬಹುದಾ ಸರ್? ವಾರ್ ಒಂದು ತಿಂಗಳಾದಮೇಲೆ ನಾನು ಕೇಳ್ತಿರ್ತಕ್ಕಂಥ ಪ್ರಶ್ನೆ ನಿಮ್ಮನ್ನು. ಡೆಫಿನೆಟ್ಲಿ ಇದು ಇರಾನ್ ಏನಂತಂದ್ರೆ, ಈ ನೋಡ್ರಿ ಫಸ್ಟ್ ವೀಕ್ ಆಫ್ ವಾರ್ ಏನಂತಂದ್ರೆ, ಇರಾನ್ ಒಂದ್ ವೇಳೆ 100 ಮಿಸೈಲ್ಸ್ ಫೈರ್ ಮಾಡಿದ್ರೆ 80 ಇಂಟರ್ಸೆಪ್ಟ್ ಆಗ್ತಿತ್ತು, 20 ಲ್ಯಾಂಡ್ ಆಗ್ತಿತ್ತು. ಅಂದ್ರೆ 80 ನ್ಯೂಟ್ರಲೈಸ್ ಮಾಡ್ತಿದ್ರು. ಅಷ್ಟು ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲೆಲ್ಲಿದ್ದು ಅಮೆರಿಕನ್ ಬೇಸಸ್ ದಲ್ಲಿ ಮತ್ತ ಇಸ್ರೇಲ್ದಲ್ಲಿ. ಈಗ 4th ವೀಕ್ ಅಂತ ಕನ್ಸಿಡರ್ ಮಾಡಿದ್ರೆ, ಈಗ ಒಂದ್ ವೇಳೆ 100 ಮಿಸೈಲ್ಸ್ ಫೈರ್ ಮಾಡಿದ್ರೆ ಓನ್ಲಿ 20 ದೇ ಆರ್ ಇಂಟರ್ಸೆಪ್ಟಿಂಗ್, 80 ಲ್ಯಾಂಡ್ ಆಗ್ತಾ ಇದೆ. ಒಂದು ಅದು ದಟ್ ಅಷ್ಟು ಏನಂತಂದ್ರೆ ರೇಷೋದಲ್ಲಿ ಈಗ ಕೆಲಸ ನಡೀತಾ ಇದೆ. ಎರಡನೇದು, ಯಾವ ಟಾರ್ಗೆಟ್ಸ್ ನೀವು ಹಿಟ್ ಮಾಡ್ತೀರಿ ಅದೇ ಟಾರ್ಗೆಟ್ಸ್ ನ ಅವ್ರು ಚೂಸ್ ಮಾಡಿ ಹಿಟ್ ಮಾಡ್ತಾರೆ. ಅಂದ್ರೆ ಇದು ಎಷ್ಟು ಫೈನ್ ವಾರ್ ಗೇಮಿಂಗ್ ಇರಾನ್ದವ್ರು ಮಾಡಿರ್ಬೇಕು. ಈಗ ಒಂದು ಸ್ಕೂಲ್ ಹಿಟ್ ಮಾಡ್ತಾರೆ, ಯೂನಿವರ್ಸಿಟಿ ಹಿಟ್ ಮಾಡ್ತಾರೆ, ನಾವು ಸ್ಕೂಲ್ ಯೂನಿವರ್ಸಿಟಿನೇ ಹಿಟ್ ಮಾಡ್ತೀವಿ. ಅಂದ್ರೆ ಇವೆಲ್ಲ ಟಾರ್ಗೆಟ್ಸ್ ಮೊದಲೇ ಸೆಲೆಕ್ಟ್ ಆಗಿರ್ತಾವೆ. ಕೋಆರ್ಡಿನೇಟ್ಸ್ ಗ್ರಿಡ್ ರೆಫರೆನ್ಸ್ ಅದು ಅಂದ್ರೆ ಟಿಟ್ ಫಾರ್ ಟ್ಯಾಟ್. ನೀವು ಆಯಿಲ್ ರಿಫೈನರಿ ಹೊಡೆದ್ರೆ ನಾವು ಆಯಿಲ್ ರಿಫೈನರಿ ಹೊಡಿತೀವಿ, ನೀವು ಪವರ್ ಗ್ರಿಡ್ ಹೊಡೆದ್ರೆ ನಾವು ಪವರ್ ಗ್ರಿಡ್ ಹೊಡಿತೀವಿ ಅಂತಂದ್ರೆ ಅವೆಲ್ಲ ಟಾರ್ಗೆಟ್ಸ್ ಮೊದಲೇ ಸ್ಟಡಿ ಮಾಡ್ಕೊಂಡು ವಾರ್ ಗೇಮಿಂಗ್ ಮಾಡ್ಕೊಂಡು ಡಿಸೆಂಟ್ರಲೈಸ್ ಆಗಿ ಯಾವ ಕಮಾಂಡರ್ ಯಾವ ಟಾರ್ಗೆಟ್ ಪಿಕಪ್ ಮಾಡ್ಕೊಂಡು ಡಿಸ್ಟ್ರಾಯ್ ಮಾಡ್ಬೇಕಂಬುದು ಫಸ್ಟ್ ಕ್ಲಾಸ್ ಆಗಿ ಇರಾನ್ ಏನಂತಂದ್ರೆ ಪ್ರಾಕ್ಟೀಸ್ ಮಾಡಿದೆ. ಈಗ ಅದ್ರ ಸಲುವಾಗಿ ಅವ್ರಿಗೆ ಏನಂತಂದ್ರೆ, ಒಂದು ದೇ ಹ್ಯಾವ್ ನಾಟ್ ಅಚೀವ್ಡ್ ಎನಿಥಿಂಗ್. ಅಲ್ಲಿ ಒಬ್ಬ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿ ಹೊರಗೆ ಬಂದು ಜೈ ಹ್ಯಾವ್ ಒನ್ ದ ವಾರ್ ಅಂತ ಹೇಳೋದಕ್ಕ ಏನು ಇಲ್ಲೇ ಇಲ್ಲ. ಇನ್ಫ್ಯಾಕ್ಟ್ ಏನಂತಂದ್ರೆ, ಈಗ ಇರಾನ್ ಹ್ಯಾಸ್ ಗಾಟ್ ಅಪ್ಪರ್ ಹ್ಯಾಂಡ್. ಇದು ಒಂದ್ ವೇಳೆ ಹಿಂಗೆ ನಡೀತಾ ಹೋದ್ರೆ ಇರಾನ್ ಹ್ಯಾಸ್ ಗಾಟ್ ಲಾಟ್ ಆಫ್ ರಿಸರ್ವ್ಸ್. ಮಿಸೈಲ್ಸ್ ತಗೊಳ್ರಿ, ಡ್ರೋನ್ಸ್ ತಗೊಳ್ಳಿ, ಅವ್ರಿಗೆ ಇಂದ ಚೈನಾದಿಂದ ಸಪೋರ್ಟ್, ಮತ್ತ ಅವ್ರು ಪ್ರೋ ಆರ್ಮೀಸ್ ಏನಿದ್ದಾವಲ್ಲ ಇವು ಹುತೀಸ್ ಮತ್ತ ಹಿಜ್ಬುಲ್ಲಾ. ಸೊ ಅದರಲ್ಲಿ ಮಿಡ್ಲ್ ಈಸ್ಟ್ ದಲ್ಲಿ ಸಮ್ವೇರ್ ಒಂದೆರಡು ನೇಷನ್ಸ್ ಇವ್ರ ಫೇವರದಲ್ಲಿ ಬರ್ತಾವೆ. ನಾಳೆ ಮುಂದಿನ ಈಕ್ವೇಶನ್ಸ್ ನ ಹೇಳ್ತಾ ಇದ್ದೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರು ಏನಪ್ಪ ಒಂದು ಫಾರ್ಮ್ ಆಗಿ ಇರಾನ್ ಏನು ಡಿಮಾಂಡ್ ಇಡ್ತಾರಂದ್ರೆ ಫಾರ್ ಸೀಸ್ ಫೈರ್, ದಟ್ ಅಮೆರಿಕ ಇಲ್ಲಿಂದ ಮಿಡ್ಲ್ ಈಸ್ಟ್ ಇಂದ ಖಾಲಿ ಮಾಡಬೇಕು. ದೇರ್ ಶುಡ್ ಬಿ ನೋ ಪೀಸ್.
ಆಫ್ ಅಮೆರಿಕ ಇನ್ ಎನಿ ಕಂಟ್ರಿ. ಆ ಟೈಪ್ ಸಿಚುವೇಶನ್ ಬಂದಾಗ ಎಂಟೈರ್ ಮಿಡ್ಲ್ ಈಸ್ಟ್ ದಲ್ಲಿ 2 ಪವರ್ ಸೆಂಟರ್ಸ್ ಆಗ್ತಾವ. ಒಂದು ಇಸ್ರೇಲ್ದ ಆಗ್ತದ, ಒಂದು ಇರಾನ್ದ ಆಗ್ತದ. ಸೊ ಅರ್ಧ ನೇಷನ್ಸ್ ಅವ್ರ ಕಡೆ ಹೋಗ್ತಾವ, ಅರ್ಧ ನೇಷನ್ಸ್ ಈ ಕಡೆ ಆಗ್ತದ. ಇದು ಫ್ಯೂಚರ್ ಸಿನಿಯರ್ ನಾವ್ ಎಕ್ಸ್ಪೆಕ್ಟ್ ಮಾಡಬಹುದು. ಫೈನ್ ಸರ್. ಸರ್ ಇನ್ನೊಂದು ಕ್ವಶನ್ ಇತ್ತು ಸರ್, ನಿಮಗೆ ಕೇಳ್ಬಿಡ್ತೀನಿ ನಾನು. ಈಗ ಸರ್ 20,000 ಜನ ಅಮೆರಿಕ ಸೈನಿಕರು ಇಳಿಸ್ತೀನಿ ನಾನು, 10,000 ಜನ ಇಳಿಸ್ತೀನಿ ಅಂತ ಹೇಳಿ ಟ್ರಂಪ್ ಮಾತಾಡ್ತಿರೋದು ಸರ್ ಕಾರ್ಗಲ್ಲಿ. ನನ್ನ ಪಾಯಿಂಟ್ ಏನಂದ್ರೆ ಸರ್, 20,000 ಜನ ಕಾರ್ಗ್ ಐಲ್ಯಾಂಡಲ್ಲಿ ಒಂದು ವೇಳೆ ಇಳಿದರೆ ಇರಾನ್ ಏನೇನು ಮಾಡಬಹುದು? ಇನ್ನೊಂದು ಪ್ರಶ್ನೆ, ಇನ್ ಜನರಲ್ ಅಲ್ಲಿನ ಹವಾಮಾನಕ್ಕೆ ಹೋಗುತ್ತಾರೋ ಇಲ್ಲೋ ಬೇರೆ ವಿಚಾರ, ಅವರ ಆಹಾರದ ಕಥೆ, ನೀರಿನ ಕಥೆ. ಕಾರಣ ಇಸ್ರೇಲಲ್ಲಿರ್ತಕ್ಕಂಥ ಡಿಸ್ಯಾಲಿನೇಷನ್ ಪ್ಲಾಂಟ್ಸು ನೆಕ್ಸ್ಟ್ ಇರಾನ್ ಟಾರ್ಗೆಟ್ ಅಂತ ಒಂದು ಕಡೆ ಮಾತಾಡ್ತಿದ್ದಾರೆ ಸರ್. ಇದರ ಮಧ್ಯೆ 20,000 ಜನ ಇಳಿದ್ರೆ ಅವ್ರ ಕಥೆ ಏನು ಸರ್ ಅಲ್ಲಿ? ಈ 20,000 ಇಳೋದು ಫಸ್ಟ್ಲಿ ಅದು ಟಾರ್ಗೆಟ್ ನೋಡ್ರಿ. ಕಾರ್ಗ್ ಐಲ್ಯಾಂಡ್ ಏನಿದೆ ಅಲ್ಲ, ಇಟ್ ಈಸ್ ಏನಂತಂದ್ರೆ ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗೋದಿಲ್ಲ, ಬಟ್ ಆಯಿಲ್ ಸ್ಟೋರೇಜ್ ಇದೆ. ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗೋದು ಆ ರೂಟ್ ನಿಂದ, ಆ ಪ್ಲೇಸ್ ನಿಂದ ಆಗ್ತದೆ. 90% ಆಫ್ ಇರಾನ್ಸ್ ಆಯಿಲ್ ಇಸ್ ದೇರ್. ಒಂದ್ ವೇಳೆ ನೀವು ಕ್ಯಾಪ್ಚರ್ ಮಾಡಿ ನಿಮ್ಗೆ ಏನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಕ, ಯಾಕಂದ್ರೆ ಇರಾನ್ ಯುದ್ಧದ ಜೊತೆಗೆ ಟ್ರೇಡ್ ನಡೆಸ್ತಾ ಇದೆ. ಇಟ್ ಈಸ್ ಕ್ಯಾರಿಂಗ್ ಆನ್ ವಿತ್ ಮ್ಯಾಕ್ಸಿಮಮ್ ಆಯಿಲ್ ಟ್ರೇಡ್ ನಡೀತಾ ಇದೆ. 90% ಅಲ್ಲಿಂದ ನಡೆಯೋದು. ಎಸ್, 90% ಸ್ಟೋರೇಜ್ ಆದ, 90% ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಫ್ರಮ್ ಕಾರ್ಗ್ ಐಲ್ಯಾಂಡ್. ಅದು ಮೇನ್ ಲ್ಯಾಂಡ್ ಒಂದು 5 ಕಿಲೋಮೀಟರ್ ದೂರ ಇದೆ ಅದು ಐಲ್ಯಾಂಡ್. ಅದು ಯಾಕಂದ್ರೆ ಇವರೆಲ್ಲರೂ ಆಯಿಲ್, ಅದನ್ನ ಯಾಕೆ ಅಲ್ಲಿ ಆಯಿಲ್ ರಿಸರ್ವ್ಸ್ ನಲ್ಲಿ ಇಟ್ಟರಂತಂದ್ರೆ, ಬೈ ಚಾನ್ಸ್ ಏನಾದ್ರೂ ಬೆಂಕಿ ಹತ್ತಿತ್ತು, ಏನಾದ್ರೂ ಅವ್ರಿಗೆ ಎನಿಮಿ ಅಟ್ಯಾಕ್ ಮಾಡಿದ್ರಂತಂದ್ರೆ ಆ ಒಂದು ಏನಪ್ಪಾ ಅಂದ್ರೆ ಬೆಂಕಿ ಮೇನ್ ಲ್ಯಾಂಡಿಗೆ ಬರಬಾರ್ದು ಅಂತ ತಿಳ್ಕೊಂಡು ಸುತ್ತ ಸಮುದ್ರದ ನಡುವೆ ಏನಪ್ಪಾ ಅಂದ್ರೆ ಕಾರ್ಗ್ ಐಲ್ಯಾಂಡ್ ಇದೆ. ಬಟ್ ವೆರಿ ಫ್ಯಾಕ್ಟ್ ಏನಂತಂದ್ರೆ ಅದರಲ್ಲಿ 90% ಆಫ್ ದ ಆಯಿಲ್, ಇರಾನ್ ಕಂಪ್ಲೀಟ್ ಆಯಿಲ್ ಅಲ್ಲಿದೆ. ಬಟ್ ಆಯಿಲ್ ಆ ಪ್ರದೇಶದಲ್ಲಿ ಉತ್ಪನ್ನ ಆಗೋದಿಲ್ಲ, ಬಟ್ ಓನ್ಲಿ ಫಾರ್ ಸ್ಟೋರೇಜ್ ಪರ್ಪಸಸ್. ಅದನ್ನು ಏನಂತಂದ್ರೆ ಇವ್ರು ಕ್ಯಾಪ್ಚರ್ ಮಾಡ್ಕೊಂಡು ಏನಂತಂದ್ರೆ ಇವರು ಡಿಮಾಂಡ್ಸ್ ಏನ್ ಇಟ್ಟಾರಲ್ಲ, ಸೀಸ್ ಫೈರ್ ಏನು ಡಿಮಾಂಡ್ಸ್, ಆ ಡಿಮಾಂಡ್ಸ್ ಏನಪ್ಪಾ ಅಂದ್ರೆ ಕೆಲ್ಸಕ್ಕೆ ಬರ್ತದ. ನಾಳೆ ಏನಂದ್ರೆ ಒಂದು ಗಿವ್ ಅ ಡೆವಿಲ್ ಸೆಟ್ಸ್ ಡಿವ್ ಅಂತಕೊಂಡು ಅಮೆರಿಕದವ್ರು ತಮ್ಮ ಪ್ಯಾರಾಟ್ರೂಪರ್ಸ್ ಲ್ಯಾಂಡ್ ಮಾಡಿದಾರೆ ಅಂತ ತಿಳ್ಕೋರು. ಲ್ಯಾಂಡ್ ಮಾಡಿದ ನಂತರ ಎಷ್ಟು ದಿವಸ ಅಂತ ನೀವು ಇದು ಮಾಡ್ತೀರಿ? ಯಾಕಂದ್ರೆ ಇರಾನ್ ಆ ಟೈಮ್ ದಲ್ಲಿ ಅವ್ರ ಮೇಲೆ ಫೈರ್ ಮಾಡಕ್ಕೆ ಬರೋದಿಲ್ಲ, ಎಕ್ಸೆಪ್ಟ್ ಫಾರ್ ಸ್ಮಾಲ್ ಆರ್ಮ್ಸ್ ಫೈರಿಂಗ್, ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್, ಹ್ಯಾಂಡ್ ಟು ಹ್ಯಾಂಡ್ ಫೈಟ್, ರೈಫಲ್ ಟು ರೈಫಲ್. ಈ ದೊಡ್ಡ ದೊಡ್ಡ ಮಿಸೈಲ್ ಬಳಸಕ್ ಆಗೋದಿಲ್ಲ, ಯಾಕಂದ್ರೆ ಇರೋದೇ ಅಲ್ಲಿ ಏನಂತಂದ್ರೆ ಆಯಿಲ್ ಸ್ಟೋರೇಜ್ ಟ್ಯಾಂಕ್ಸ್ ಅದಾವ ಅಲ್ಲಿ. ಸೊ ಇದು ಟ್ರಿಕ್ಕಿ ಏನಂತಂದ್ರೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಟೆಂಪ್ರರಿ ಏನಂತಂದ್ರೆ ಸೀಸ್ ಫೈರ್ ಗೆ ನೆಗೋಷಿಯೇಟ್ ಮಾಡೋದಕ್ಕ ಒಂದು ಇದು. ಬಟ್ ನನ್ ತಿಳಿದ ಮಟ್ಟಿಗೆ ಇನ್ನು ಇವನ್ ಲ್ಯಾಂಡ್ ಅವ್ರು ಮಾಡಿಸ್ತಾರೋ ಇಲ್ಲೋ, ಏನಪ್ಪಾ ಅಂದ್ರೆ ಟ್ರೂಪ್ಸ್ ಆನ್ ಗ್ರೌಂಡ್ ಬರ್ತಾರೋ ಇಲ್ಲ ಎಂಬುದು ನನಗೆ ಇನ್ನೂ ಡೌಟ್ ಇದೆ. ಇದು ಇಟ್ ಇಸ್ ಓನ್ಲಿ ಏನಪ್ಪಾ ಅಂದ್ರೆ ಸೈಕಲಾಜಿಕಲ್ ವಾರ್ಫೇರ್ ಟು ಥ್ರೆಟನ್ ಇರಾನ್. ಅಷ್ಟು ಈಜಿ ಅಲ್ಲ ಏನಂತಂದ್ರೆ ಗ್ರೌಂಡ್ ಆಪರೇಷನ್ಸ್ ಮಾಡ್ಲಿಕ್ಕಲ್ಲಿ. ಫೈನ್ ಕೇಶವ್ ಸರ್, ಇದು ಒಂದು ರೀತಿಯಲ್ಲಿ ಫಾರ್ ಎವರ್ ವಾರ್ ಥರ ಆಗ್ಬಿಟ್ರೆ ಏನು ಸರ್ ಕಥೆ? ಫಾರ್ ಎವರ್ ವಾರ್ ಆದರೆ ಬರೀ ಅಮೆರಿಕಕ್ಕೆ ಇದು ಪ್ರಾಬ್ಲಮ್ ಆಗಲ್ಲ, ಅಮೆರಿಕಕ್ಕೆ ಮಾತ್ರ ಇದ್ರ ನೋವಾಗಲ್ಲ, ಅನುಭವಿಸಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಅಮೆರಿಕಕ್ಕೆ ಅದೇನೋ ಹೇಳ್ತಾರಲ್ಲ ಸರ್, ಶೀತ ಆದರೆ ಭಾರತಕ್ಕೆ ನೆಗಡಿ ಬರುತ್ತೆ, ಅಮೆರಿಕ ಏನು ಕೆಮ್ಮಿದ್ರೆ ಇಲ್ಲಿ ಭಾರತ ಒದ್ದಾಡುತ್ತೆ, ಈ ಮಟ್ಟದಲ್ಲೆಲ್ಲ ಮಾತಾಡ್ತಾರಲ್ಲ ಸರ್. ಇದ್ರ ಕಥೆ ಏನಿಲ್ಲಿ, ಅಮೆರಿಕ ಕಥೆ ಏನಿದೀಗ ಎಕಾನಮಿ ದೃಷ್ಟಿಯಿಂದ ಅಂತ ಬಂದಾಗ? ಕಾರಣ ಇವು ನೋಡಿ ಸರ್, ಈ ಬರೀ ಒಂದು ಯುದ್ಧ ಅಂತ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಯುದ್ಧಕ್ಕೆ ಇಲ್ಲಿವರೆಗೆ 1,00,000 ಕೋಟಿಗೂ ಮಿಗಿಲಾಗಿ ಹಣವನ್ನು ಅಮೆರಿಕ ಖರ್ಚು ಮಾಡಿಕೊಂಡಿದೆ. ಇಸ್ರೇಲ್ 3.7 ಲಕ್ಷ ಕೋಟಿ ಹಣ ಖರ್ಚು ಮಾಡಿದೆ. ಇರಾನ್ 51,400 ಕೋಟಿ ಖರ್ಚು ಮಾಡಿದೆ. ಒಂದು ಅಂದಾಜು ಸರ್, ಎಕ್ಸಾಕ್ಟ್ ಫಿಗರ್ಸ್ ಸದ್ಯಕ್ಕೆ ಯಾರ ಬಳಿನೂ ಇರಲಾರ್ದು, ಒಂದು ಅಂದಾಜಲ್ಲಿ ನಾನು ಮಾತಾಡ್ತಾ ಇದ್ದೀನಿ. 3 ದೇಶಗಳು 5 ಲಕ್ಷ ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡ್ಕೊಂಡ್ಬಿಟ್ಟಿವೆ ಅಂತ. ಅಮೆರಿಕದ ಸಾಲ, ಒಟ್ಟು ಸಾಲದ 1/3 ಭಾಗ ಜಾಸ್ತಿ ಆಯಿತು. 5 ತಿಂಗಳಲ್ಲಿ $39 ಟ್ರಿಲಿಯನ್ ತಲುಪಿದೆ ಅಮೆರಿಕ ಸಾಲ ಅಂತ ಹೇಳಿ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅಂತ? ಇದು ಒಂದು ವಿಶ್ವದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಯಾಕೆಂದ್ರೆ ತುಂಬಾ ಕ್ಲೆವರ್ ಆಗಿ ಇರಾನ್ ಪ್ಲೇ ಮಾಡ್ತಿರೋದ್ರಿಂದ, ಈಗ ನೋಡಿ ಅದ್ ಎಂತ ಒಂದು ಇದನ್ನ ಜಾಗ್ರಫಿಕಲ್ ಇದನ್ನ ಅಡ್ವಾಂಟೇಜ್ ನ ಅದು ಬಳಸ್ಕೊಳ್ತಾ ಇದೆ ಅಂತ ನಾವು ಗಮನಿಸ್ಬೇಕು. ಸೊ ಅದರಿಂದಲೇ ಬಹುಶಃ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದು ಈ ಮಟ್ಟಕ್ಕೆ ಇಡೀ ವಿಶ್ವಕ್ಕೆ ತೊಂದರೆ ಆಗತ್ತೆ ಅಂತ. ಮೋರೋವರ್ ಈಗ ಅಮೆರಿಕ ಕೂಡ ತೊಂದರೆಗೊಳಗಾಗಿದೆ, ಇಡೀ ವಿಶ್ವ ಕೂಡ ತೊಂದರೆಗೊಳಗಾಗಿದೆ. ಹಾಗಂತ ಇರಾನ್ ಅಲ್ಲಿ ನಾವ್ ಇಷ್ಟೆಲ್ಲ ಮಾತಾಡುವಾಗ ಇರಾನ್ ಕೂಡ ಹೆಚ್ಚು ಇರಾನಿನ ಜನ ತೊಂದರೆ ಪಡ್ತಾ ಇದ್ದಾರೆ. ಈಗ ಏನು ಅಂತಂದ್ರೆ ಯುದ್ಧದ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಇರ್ಬೋದು ಅಲ್ಲಿ, ಆದ್ರೆ ಅಲ್ಲಿ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. 70% ರೀಚ್ ಆಗಿದೆ ಸರ್ ಅಲ್ಲಿ ಇನ್ಫ್ಲೇಷನ್, 70% ರೀಚ್ ಆಗಿದೆ. ಅವ್ರಿಗೂ ಬೇಕಾಗುವ ದಿನಸಿಗಳು ಕೂಡ ಸಿಗ್ತಾ ಇಲ್ಲ, ಅನೇಕ ಜನರಿಗೆ ಹೊಡೆತ ಬಿದ್ದಿದೆ ಅವ್ರಿಗೂ ಅನ್ನುವಂಥದ್ದು ಕೂಡ ನಿಜವಾದಂತ ಗ್ರೌಂಡ್ ರಿಯಾಲಿಟಿ ಅದು.
ಅಂತ ಒಂದ್ ಸನ್ನಿವೇಶದಲ್ಲಿ ನೀವು ಗಮನಿಸಿದ್ರೆ ಇದು ಬರೀ ಭಾರತಕ್ಕೆ ತೊಂದರೆ ಆಗಿದ್ಯಾ ಅಥವಾ ಬರೀ ಏಷ್ಯನ್ ಇಕಾನಮೀಸ್ಗೆ ಮಾತ್ರ ಅಲ್ಲಿಂದ ಬರ್ತಾ ಇತ್ತು ಅವ್ರಿಗೆ ತೊಂದರೆ ಆಗಿದ್ಯಾ ಅಂತಂದ್ರೆ ಇದು ಇಡೀ ವಿಶ್ವಕ್ಕೆ ತೊಂದರೆ ಆಗಿದೆ. ಇವನ್ ನೀವು ಆಸ್ಟ್ರೇಲಿಯಾದಲ್ಲಿ ಪ್ರೈಸಸ್ ನೋಡಿದ್ರೆ ಪೆಟ್ರೋಲ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿರೋದನ್ನ ಗಮನಿಸಬಹುದು. ಸಿಂಗಾಪುರ್ ಅಲ್ಲಿ, ಯುರೋಪ್ ಅಲ್ಲಿ ಕೂಡ 14% ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿರೋದನ್ನ ನೋಡಿದೀವಿ. LPG ಪ್ರೈಸಸ್ ನ ಗಮನಿಸಿದ್ರೆ ಅದು ಕೂಡ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ, ಕೆನಡಾದಲ್ಲಿ ಎಲ್ಲಾ ಕಡೆನೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ನಮಗೆ ನಮ್ಮ ವಿಚಾರಕ್ಕೆ ಬಂದ್ರೆ ನೋಡಿ, ರೂಪಾಯಿ ಇಲ್ಲಿವರೆಗೂ ನಾವು 92 ರೂಪಾಯಿ ಆಗಿದ್ದೇನೆ ಜಾಸ್ತಿ ಅಂತ ಇದ್ವಿ, ಈಗ 94 ರೂಪಾಯಿ 60 ಪೈಸಕ್ಕೆ $1 ಬಂದ್ ಕೂತಿದೆ. ಸೊ ಅಂದ್ರೆ ನಾವು ಹೆಚ್ಚು ಆಮದು ಮಾಡ್ಕೊಳ್ತೀವಿ. ಈಗ ನಮ್ದು ಟೋಟಲ್ ಟ್ರೇಡ್ ಅಲ್ಲಿ ಇಂಪೋರ್ಟ್ಸ್ ಜಾಸ್ತಿ ಇದೆ. ಇವಾಗ ನಾವು ಭಾರತ ಸರ್ಕಾರ ಯೋಚನೆ ಮಾಡ್ತಾ ಇದೆ ನಾವು $1 ಟ್ರಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ಸ್ ಮಾಡೋಣ ಅಂತ. ಅದೆಲ್ಲ ಒಂದು ಪ್ಲಾನ್ ಇತ್ತು. ಆದ್ರೆ ಇವಾಗ ಇಂಪೋರ್ಟ್ ಸದ್ಯಕ್ಕೆ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚು ದುಡ್ಡನ್ನ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ನಮ್ಮ ಡಾಲರ್ ರೂಪದಲ್ಲೇ ನೋಡಿ ಇದೆಲ್ಲ ಆದ್ರೂ ನಾವು ಡಾಲರ್ ಅಲ್ಲೇ ವ್ಯವಹಾರ ಮಾಡ್ತಾ ಇದೀವಿ ಎಷ್ಟೇ ಇದಾದ್ರೂ. ಯಾಕಂದ್ರೆ ಈಗ ಸದ್ಯಕ್ಕೆ ಇರುವಂತ ಸೇಫ್ ಕರೆನ್ಸಿ ಅಂತ ಹೇಳಿ ಜನ ಅದರಲ್ಲೇ, ವಿಶ್ವದ ರಾಷ್ಟ್ರಗಳು ಕೂಡ ಅದರದಲ್ಲೇ ಕರೆ ಮಾಡ್ತಿರೋದ್ರಿಂದ ನಾವು ಹೆಚ್ಚೆಚ್ಚು ಹಣವನ್ನ ತೆತ್ತಬೇಕಾಗತ್ತೆ. ನಮ್ದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗತ್ತೆ. ಇನ್ನು ಗ್ರೌಂಡ್ ಗೆ ಬಂದ್ರೆ ನೀವು ನಮ್ಮಲ್ಲಿ ಸ್ಟಾಕ್ ಇದ್ರೇನು ಏನಾಗತ್ತೆ ಅಂತಂದ್ರೆ, ಒಂದು ನಮ್ಮ ಭಾರತ ಪ್ರತಿದಿನ ನಾವು ಯೂಸ್ ಮಾಡೋದು ಏನು ಪೆಟ್ರೋಲ್ ಡೀಸೆಲ್ ಏನಿರುತ್ತಲ್ಲ, ಇದು ಒಂದೊಂದು ವರ್ಷ ಶ್ರೀಲಂಕಾ ಅಂತ ದೇಶ ಯೂಸ್ ಮಾಡುತ್ತೆ, ಒಂದ್ ವರ್ಷ ನೇಪಾಳ ಯೂಸ್ ಮಾಡುತ್ತೆ ನಾವು ಪ್ರತಿದಿನ ಯೂಸ್ ಮಾಡೋದನ್ನ. ಸೊ ಇಷ್ಟು ಇದನ್ನ ನಾವು ಅದ್ರಲ್ಲಿ 85% ಆಮದೇ ಮಾಡ್ಕೊಳ್ತೀವಿ. ಇನ್ನ ಗ್ಯಾಸ್ ಬಂದ್ರೆ 62% ನಾವು ಆಮದು ಮಾಡ್ಕೊಳ್ತೀವಿ. ಇಂಥ ಸನ್ನಿವೇಶದಲ್ಲಿ ಸಹಜವಾಗಿ ಸ್ವಲ್ಪ ಕ್ರೈಸಿಸ್ ಆದ್ರೇನು, ನಮ್ಗೆ 20% 30% ತೊಂದರೆ ಆದ್ರೇನು, ನಮ್ಮಲ್ಲಿ ಮಿಕ್ಕಿದ್ದು ಸ್ಟಾಕ್ ಇದ್ದು ಅಥವಾ ಬೇರೆ ದೇಶಗಳಿಂದ ತರಿಸ್ತಾ ಇರೋದು ಡೈವರ್ಸಿಫೈ ಮಾಡಿರೋದ್ರಿಂದ ಅದು ಬರೋಕೆ ಸ್ವಲ್ಪ ಸಮಯ ಆದ್ರೇನು, ಈಗ ಆಗ್ಲೇ ನಮ್ಮಲ್ಲಿ ಇಲ್ಲಿ ಹೋಟೆಲ್ಸ್ ಯಾವ ರೀತಿಲಿ ತೊಂದರೆ ಆಗ್ತಾ ಇದೆ, ರೆಸ್ಟೋರೆಂಟ್ಸ್ ಗೆ ತೊಂದರೆ ಆಗ್ತಾ ಇದೆ, ಇವೆಲ್ಲವನ್ನ ಮತ್ತೆ ಇವನ್ ಫ್ಯಾಕ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ಕಡಿಮೆ ಆಗ್ತಾ ಇರೋದನ್ನ ನೋಡಿದೀವಿ, ಫ್ಯಾಕ್ಟ್ರೀಸ್ ತೊಂದರೆ ಆಗಿದ್ದನ್ನು ನೋಡಿದೀವಿ. ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಯಾರು LPG ಮೇಲೆ ಅವಲಂಬಿತ ಆಗಿದ್ದಾರೆ ಅವ್ರಿಗೆ ತೊಂದರೆ ಆಗಿರೋದನ್ನ ನೋಡಿದೀವಿ. ಜನಸಾಮಾನ್ಯರು ಕೂಡ ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೆ ತೊಂದರೆ ಆಗಿರೋದನ್ನ ನೋಡಿದ್ವಿ. ಮತ್ತೆ ನಮ್ಮಲ್ಲಿ ಕೂಡ ಪ್ರೈಸಸ್ ಕ್ರಮೇಣ ಹೆಚ್ಚಾಗ್ತಾ ಇದೆ. ಇನ್ಫ್ಲೇಷನ್ ನಿಧಾನಗತಿಯಲ್ಲಾದ್ರೂ ಇದು ಹೆಚ್ಚಾಗ್ತಾ ಇದೆ. ಏನಂದ್ರೆ ಈ ಎಸ್ಪೆಷಲಿ ನಮ್ಗೆ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ಮೇಲೆ, ಪೆಟ್ರೋಲ್ ಡೀಸೆಲ್ ಹೆಚ್ಚು ಕಮ್ಮಿ ಅದ್ರ ಮೇಲೆ ಬೆಲೆ ಹೆಚ್ಚಿಸದೇ ಇದ್ದಿದ್ರಿಂದ ಇದ್ರದ್ದು ಇನ್ನೂ ವೈರಲ್ ಆಗಿ ಪೂರ್ತಿಯಾಗಿ ಆರ್ಥಿಕತೆಗೆ ಇದು ವ್ಯಾಪಿಸ್ತಿಲ್ಲ. ಅದರ್ವೈಸ್ ಇಷ್ಟೊತ್ತಿಗಾಗ್ಲೇ ಎಲ್ಲಾ ಬೆಲೆಗಳ ಇದನ್ನು ಹೆಚ್ಚಾಗಿರ್ತಾ ಇತ್ತು ಇಲ್ಲಿ. ಸೊ ಆದ್ರೆ ಇದನ್ನ ಹೆಚ್ಚು ದಿನ ಈವನ್ ಕೇಂದ್ರ ಸರ್ಕಾರ ಕೂಡ ತಡ್ಕೊಳಕ್ಕಾಗಲ್ಲ. ಒಂದ್ ವೇಳೆ ಯುದ್ಧ ಕಂಟಿನ್ಯೂ ಆದ್ರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಒಂದು ಎಷ್ಟು ಅಂತ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ನ ವೈಡನ್ ಮಾಡಕ್ಕಾಗತ್ತೆ. ಈಗ ಒಂದು ಫಾರೆಕ್ಸ್ ಕೂಡ ಕಡಿಮೆ ಆಗಿದೆ ಬಿಕಾಸ್ ಆಫ್ ದಿಸ್ ವಾರ್ ಆದ್ಮೇಲಿಂದ ನಮ್ಗೆ ಹೆಚ್ಚು ಕಮ್ಮಿ ಫಾರೆಕ್ಸ್ ಕಡಿಮೆ ಆಗಿದೆ. ಸೊ ಇವೆಲ್ಲ ಸನ್ನಿವೇಶಗಳನ್ನ ನೀವು ಗಮನಿಸಿದ್ರೆ ನಮ್ಗೆ ಭಾರತದ ಆರ್ಥಿಕತೆಗೂ ಹೊಡ್ತಾ ಇದೆ, ವಿಶ್ವದ ಆರ್ಥಿಕತೆಗೂ ಕೂಡ ಹೊಡ್ತಾ ಇದೆ. ಹಂಗಾಗಿ ಬಹುಶಃ ಬ್ರಿಕ್ ರಾಷ್ಟ್ರಗಳೆಲ್ಲವೂ ಇವಾಗ ಒಂದು ಸ್ಟ್ರಾಂಗ್ ಆದಂತ ತೀರ್ಮಾನ ಮಾಡ್ಬೇಕಾಗತ್ತೆ. ಅನ್ಲೆಸ್ ಅಂಟಿಲ್ ಈಗ ಪಾಕಿಸ್ತಾನ ಏನೇ ಮುಂದೆ ಬಂದು ಅದು ತಯಾರಿ ಮಾಡ್ತಾ ಇದ್ರು ಯುದ್ಧ ನಿಲ್ಲಿಸ್ಲಿಕ್ಕೆ, ಅದು ಕಷ್ಟ ಆಗತ್ತೆ ನನ್ನ ಪ್ರಕಾರ. ಬಹುಶಃ ಎಲ್ಲಿವರೆಗೂ ಅದರಲ್ಲಿ ರಷ್ಯಾ, ಚೈನಾ, ಭಾರತ ಇನ್ವಾಲ್ವ್ ಆಗಲ್ಲ, ಈ ಮೂರು ದೇಶಗಳು ಸೇರಿ ಇವ್ರಿಬ್ಬರನ್ನು ಅಮೆರಿಕ ಮತ್ತೆ ಇರಾನ್ ನ ಒಂದು ಟೇಬಲ್ ಗೆ ತಂದು ಕೂರ್ಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿವರೆಗೂ ಯುದ್ಧ ನಿಲ್ಲುವಂತದ್ದು ತುಂಬಾ ಕಷ್ಟ. ಯಾಕೆಂತಂದ್ರೆ ಒಂದು ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಇದಕ್ಕಿಂತ ನ್ಯಾಯ ದೊರಕಬೇಕಾಗಿದೆ. ಆ ರಾಷ್ಟ್ರಗಳು ಈಗ ಅವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ, ಅವ್ರು ಈಗ ಮತ್ತೆ ಎಸ್ಕಲೇಟ್ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಇವ್ರ ಮೇಲೆ ಯುದ್ಧ ಸಾರ್ತಿಲ್ಲ. ಇಲ್ದಿದ್ರೆ ಅದು ಒಂದ್ ವೇಳೆ ಆಗೋಗ್ಬಿಟ್ರೆ ಇನ್ನಷ್ಟು ಎಸ್ಕಲೇಟ್ ಆಗ್ತಾ ಇರತ್ತೆ. ಹೆಂಗ್ ವಾಪಸ್ ಬರೋದು ಅಂತ ನಾವೀಗ ಆಗ್ಲೇ ಅವೆಲ್ಲ ಕರೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಐಲ್ಯಾಂಡ್ ಬಗ್ಗೆನೂ ಇವಾಗ ಒಂದು ವೇಳೆ ಹೋಗಿದ್ರೆ ಹೋಗದೆ ಇದ್ರೆ ಎರಡೂ ಕಡೆ ಪ್ರಾಬ್ಲಮ್ ಇದೆ. ಹೋಗಿ ಅಲ್ಲಿ ಎಷ್ಟ್ ದಿನ ಉಳ್ಕೋಬಹುದು ಅಂತ, ಅದನ್ನ ಕಾನ್ಫರ್ ಮಾಡ್ಕೊಳ್ಳೋದು ಏನ್ ಕಷ್ಟ ಅಲ್ಲ ಅಮೆರಿಕನ್ಸ್ಗೆ, ಬಟ್ ಎಷ್ಟ್ ದಿನ ಅದನ್ನ ಹೋಲ್ಡ್ ಮಾಡ್ಬೋದು ಅನ್ನುವಂಥದ್ದು ಕಷ್ಟ ಆಗುತ್ತೆ. ಒಂದ್ ವೇಳೆ ಹೋಗದೆ ಇದ್ರೆ ಫೇಸ್ ಸೇವಿಂಗ್ ಏನು ಅನ್ನುವಂಥದ್ದು. ಸೊ ಈ ತರದ ಒಂದು ತುಂಬಾ ಸಂಕಷ್ಟದಲ್ಲಿದೆ. ಬಹುಶಃ ಅಂತ ಸಮಯದಲ್ಲಿ ಈ ಮೂರು ರಾಷ್ಟ್ರಗಳು ಒಂದ್ ವೇಳೆ ಅವರನ್ನ, ಯಾಕಂದ್ರೆ ಇಲ್ಲಿ ಏನಾಗಿದೆ, ಚೈನಾ ಮತ್ತೆ ರಷ್ಯಾಗೆ ಅವ್ರ ಗೇನ್ಸ್ ಅನ್ನ ನೋಡ್ತಾ ಇದೆ. ಈಗ ರಷ್ಯಾಗೆ ಸಾಕಷ್ಟು ಅವ್ರ ಆಯಿಲ್ಗೆ ಡಿಮ್ಯಾಂಡ್ ಬಂದಿದೆ. ಇದು ನೋಡಿದ್ರೆ ಹೇಗಾಗಿದೆ ಅಂತಂದ್ರೆ ಅಮೆರಿಕ ಒಂದ್ ಹೆಜ್ಜೆ ಹಿಂದಕ್ಕೆ ಇಟ್ಟಿದೆ. ಆಗ ನೋಡಿದ್ರೆ ಇರಾನ್ ಇಂದ ನೀವು ಬೇಕಾದ್ರೆ ಆಯಿಲ್ ತಗೊಳ್ಳಿ, ರಷ್ಯಾ ಇಂದ ತಗೊಳ್ಳಿ, ನಾನು ಅದ್ರ ಮೇಲೆ ಹಾಕಿದ್ದು ಇದನ್ನೆಲ್ಲ ವಾಪಸ್ ತಗೊಂಡಿದ್ದೀನಿ ಅನ್ನುವಂತ ಹೇಳಿಕೆಯನ್ನ ಮತ್ತೆ ಇದನ್ನ ಜಾರಿಗೊಳಿಸ್ತಾ ಇದ್ದಾರೆ ಅವರು ಅಂತಂದ್ರೆ ಈಗಾಗ್ಲೇ ಒಂದ್ ಹೆಜ್ಜೆ ಅವ್ರ ಹಿಂದೆ ಹೋಗಿರೋದು ಕಾಣಿಸ್ತಾ ಇದೆ. ಆದ್ರೆ ಅದನ್ನ ಫೇಸ್ ಸೇವಿಂಗ್ ಆಗಿ ಬಳಸ್ಕೊಂಡು ಬಹುಶಃ ಇರಾನ್ ಕೂಡ ಯೋಚನೆ ಮಾಡ್ಬೇಕು ಇವತ್ತು ಅಂತ ನನ್ಗೆ ಯೋಚನೆ ಮಾಡಿ ಒಂದು ಮಾತುಕತೆಗೆ ಬಂದ್ರೆ ಇಡೀ ಪ್ರಪಂಚಕ್ಕೂ ಅವ್ರಿಗೂ ಒಳ್ಳೇದಾಗತ್ತೆ ಅಂತ. ವೆಂಕಟೇಶ್ ನಾಯ್ಕ್ ಸರ್, ಇದೀಗ ಒಂದು ಹೈಡ್ರಾ ಸ್ಟೇಟ್ ಅಲ್ಲಿ ಇದೆ ಸರ್ ಇರಾನ್ ಹೆಚ್ಚು ಕಡಿಮೆ. ಅಂದ್ರೆ ಒಬ್ಬ ನಾಯಕನಿಲ್ಲದ, ಒಂದು ಚುಕ್ಕಾಣಿ ಇಲ್ಲದ, ಒಂದು ದೊಡ್ಡ ಸಾರಥ್ಯವಿಲ್ಲದೆ ಇರಾನ್ IRGC ಇದೆ. ಕೆಲವರು ಹೇಳ್ತಾರೆ ಈ ಥರ ಇದ್ದಿದ್ದೇ ಇರಾನ್ ಪಾಲಿಗೆ ಒಳ್ಳೇದಾಯಿತು ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಎಲ್ಲ ಮಿಡ್ ರ್ಯಾಂಕ್ ಆಫೀಸರ್ಸು IRGCನ ಲೀಡ್ ಮಾಡ್ತಾ ಇದ್ದಾರೆ. ಇದೀಗ ಅವ್ರಿಗೇನು ಹೇಳೋರು ಕೇಳೋರು ಯಾರೂ ಇರಲ್ಲ.
ಅಲ್ಲೇನಾದರೂ ಪ್ರಧಾನಮಂತ್ರಿ ಅಂತ ಇದ್ದರೆ, ಪೆಜೆಶ್ಕಿಯಾನ್ ಅಂತ ಇದ್ದರೆ ಅದು ನೆಪಕ್ಕೆ ಮಾತ್ರ ಅಷ್ಟೇ, ಎಲ್ಲ ಅಧಿಕಾರ ಇವ್ರ ಕೈನಲ್ಲಿರೋದು ಅಂತ ಹೇಳಿ. ಸೊ ಇದು ಇರಾನ್ನ ಪಾಲಿಗೆ ಅದೊಂದು ರಕ್ಷಣೆ ಥರ ಕನ್ಸಿಡರ್ ಮಾಡಬೇಕಾ ಅಥವಾ ಆಪತ್ತು ಅಪಾಯಕಾರಿ ಅಂತ ಕನ್ಸಿಡರ್ ಮಾಡಬೇಕಾ ಸರ್ ನಾವು? ಈಗ ನೋಡಿ, ಇದು ಈ ಸಿಚುವೇಶನ್ ಏನ್ ಬಂದಿದೆಯಲ್ಲ, ಇದು ಮೋಸ್ಟ್ ಪ್ರಾಬಬಲಿ ಅವರು ಎಕ್ಸ್ಪೆಕ್ಟೆಡ್ ಲೈನ್ಸ್ ನಲ್ಲಿ ಇದೆ. ಇರಾನ್ ಪ್ಲಾನಿಂಗ್ ಎಕ್ಸ್ಪೆಕ್ಟೆಡ್ ಲೈನ್ಸ್ ನಲ್ಲಿ ಇದೆ. ಯಾಕಂದ್ರೆ ಇಸ್ರೇಲ್ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಿದ್ರು, ಅವ್ರದೆಲ್ಲ ಒಬ್ಬ ಪ್ರೆಸಿಡೆಂಟ್ ನ ಹೆಲಿಕಾಪ್ಟರ್ ಕ್ರಾಶ್ ನಲ್ಲಿ ಕೊಂದ್ರು. ಆಮೇಲೆ ಸುಲೇಮಾನಿ ಅಂತ ಒಬ್ಬ ಜನರಲ್ ಇದ್ದ, ಆತನ ಏರ್ಪೋರ್ಟ್ ದಲ್ಲಿ ಕೊಂದ್ರು. ಆಮೇಲೆ ನ್ಯೂಕ್ಲಿಯರ್ ಸೈಂಟಿಸ್ಟ್ ಯಾರ್ಯಾರು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಏನಾಗ ಶುರುವಾದ್ವಲ್ಲ, ಅವ್ರಿಗೆ ಏನು ಒಂದು ಮೈಂಡ್ ದಲ್ಲಿ ಬಂತಂದ್ರೆ ಎಲ್ಲ ಟಾಪ್ ರ್ಯಾಂಕಿಂಗ್ ಯಾರ್ಯಾರು ಇಂಪಾರ್ಟೆಂಟ್ ಪೊಸಿಷನ್ ದಲ್ಲಿ ಇರ್ತಾರ, ಕ್ರೂಷಿಯಲ್ ಪೊಸಿಷನ್ ದಲ್ಲಿ ಇರ್ತಾರ, ಒಂದೊಂದ್ ದಿವಸ ಇಸ್ರೇಲ್ ಮೊಸಾದ್ ಅವ್ರನ್ನ ಇದೇನಪ್ಪ ಅಂದ್ರೆ ನಮ್ಮನ್ನೇನಾದ್ರು ಕೊಂದಾಕ್ತಾರೆ. ಸೊ ಅಂಡರ್ ದೋಸ್ ಸರ್ಕಮ್ಸ್ಟಾನ್ಸಸ್ ಈ ದೇಶನ ಮುಂದಕ್ಕೆ ತಗೊಂಡು ಹೋಗ್ಬೇಕಂದ್ರೆ ಈ ಡಿಸೆಂಟ್ರಲೈಸ್ಡ್ ಏನು ಯೂನಿಟ್ಸ್ ಏನಿದೆ, ಡಿಸೆಂಟ್ರಲೈಸ್ಡ್ 31 and 32 ಯೂನಿಟ್ಸ್ ಇದೆ, ಇಟ್ ಈಸ್ ವರ್ಕಿಂಗ್ ಔಟ್ ಫೈನ್. ಅಂದ್ರೆ ಎಷ್ಟು ಫೈನ್ ವರ್ಕೌಟ್ ಆಗ್ತದಂದ್ರೆ, ಒಬ್ಬರೇ ಒಂದು ಲೀಡರ್ ಹೋದ ನಂತರ ಕೊಲಾಪ್ಸ್ ಆಗೋ ಬದಲು ಇಟ್ ಇಸ್ ಬಿಕಮಿಂಗ್ ಸ್ಟ್ರಾಂಗರ್. ಎಲ್ಲರೂ ಏನಂತಂದ್ರೆ ಅವ್ರಿಗೆ ಟಾರ್ಗೆಟ್ಸ್ ಗೊತ್ತಿದೆ, ಏನು ದೇ ಡೋಂಟ್ ಹ್ಯಾವ್ ಟು ಟೇಕ್ ಪರ್ಮಿಷನ್. ಈಗ ಏನಂತಂದ್ರೆ ಅದು ಡಿಲೇಸ್ ಏನ್ ಇರ್ತಾವಲ್ಲ, ಒಂದು ಯುದ್ಧದಲ್ಲಿ ಏನಂತಂದ್ರೆ ಒಂದು ಪರ್ಮಿಷನ್ ತಗೋಬೇಕು ಅಥವಾ ವಾಟ್ ಶುಡ್ ಐ ಡೂ, ಇದೇನಪ್ಪ ಅಂದ್ರೆ ಡಿಲೇ ಫ್ಯಾಕ್ಟರ್ ಕಂಪ್ಲೀಟ್ ಹೋಗ್ಬಿಟ್ಟಿದೆ. ದೇ ನೋ ದರ್ ಟಾರ್ಗೆಟ್ಸ್. ಇನ್ಫ್ಯಾಕ್ಟ್ ಎಷ್ಟೋ ರಾಷ್ಟ್ರಗಳು ಈ ಇರಾನ್ ಯುದ್ಧ ಮುಗಿದ ನಂತರ ಅವ್ರ ಟೆಕ್ನಾಲಜಿ ಮತ್ತೆ ಅವ್ರದ್ದು ಟ್ಯಾಕ್ಟಿಕ್ಸ್, ಅವ್ರದ್ದು ಸ್ಟ್ರಾಟಜಿ ಬೈ ಫೋರ್ಸ್ ಕಾಪಿ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ದೇ ಹ್ಯಾವ್ ಏನಪ್ಪ ಚಾಲೆಂಜಿಂಗ್ ದ ಸೂಪರ್ ಪವರ್. ದೇ ಆರ್ ಚಾಲೆಂಜಿಂಗ್ ಸೂಪರ್ ಪವರ್. ಸೂಪರ್ ಪವರ್ ಈಸ್ ಆಲ್ಮೋಸ್ಟ್ ಆನ್ ಇಟ್ಸ್ ನೀಸ್. ಏನಪ್ಪ ಅಂದ್ರೆ ಒಂದು ಗ್ರೇಸ್ಫುಲ್ ಎಕ್ಸಿಟ್ ಸಲುವಾಗಿ ಪರದಾಡ್ತಿದ್ದಾನೆ. ಒಬ್ಬ ದೊಡ್ಡ ಪೈಲ್ವಾನನ್ನೇ ಚಿತ್ತು ಮಾಡ್ತಾ ಇದ್ದಾನೆ ಒಬ್ಬ ಸಣ್ಣ ಪೈಲ್ವಾನ್ ಅಂತ ಆಗ್ಬಿಟ್ಟಾಗ, ಈ ಸಣ್ಣ ಪೈಲ್ವಾನ್ ಏನೇನ್ ಟ್ರಿಕ್ಸ್ ಬಳಸಿದ್ದ ಅಂತ ಹೇಳಿ ಎಲ್ಲಾ ಕುಸ್ತಿಪಟುಗಳು ಕಲಿಯಕ್ ಶುರು ಮಾಡ್ಬಿಡ್ತಾರೆ ಅದನ್ನೇ. ನಾವು ನೋಡಿದ್ವಲ್ರಿ ಅವ್ರದ್ದು ಟ್ಯಾಕ್ಟಿಕ್ಸ್ ಸ್ಟ್ರಾಟಜಿ ನೋಡ್ರಿ, ಬರೀ ಏರ್ಪೋರ್ಟ್ ದಲ್ಲಿ ಏರ್ ಕ್ರಾಫ್ಟ್ ತರ ಕಾಣಿಸ್ತಕ್ಕಂತ ಪೇಂಟಿಂಗ್ ಮಾಡಿ ಅವ್ರದ್ದು ಮಿಸೈಲ್ಸ್ ಹಾಳು ಮಾಡಿಬಿಟ್ಟರು. ಇಲ್ಲಿ ಒಂದು ಏನಪ್ಪ ಅಂದ್ರೆ ಸಿಗ್ನೇಚರ್ ಸ್ಯಾಟಲೈಟ್ ಅಥವಾ ಅವ್ರ ಸಿಗ್ನೇಚರ್ ಏನ್ ಕೊಡ್ತಂತಂದ್ರೆ, ಏರ್ಪೋರ್ಟ್ ದಲ್ಲಿ ಎಷ್ಟೋ ಫೈಟರ್ ಏರ್ಕ್ರಾಫ್ಟ್ ನಿಂತಿದ್ದು ಅಂತಿದ್ರು, ಅವ್ರು ಎಲ್ಲ ಕೋಟಿಗಟ್ಲೆ ಬೆಲೆ ಬಾಳತಕ್ಕಂತ ಮಿಸೈಲ್ ಹೊಡೆದು ಇದು ಮಾಡಿದ್ರು. ಆಮೇಲೆ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತೆ ಟ್ಯಾಂಕ್ಸ್ ಮತ್ತೆ ಏನಂತಂದ್ರೆ ಕೆಲವೊಂದು ಮಿಸೈಲ್ಸ್ ಒಂದು ಇನ್ಫ್ಲೇಟೆಡ್ ಒಂದು ಬಲೂನ್ ನಿಂದಿರ್ಸ್ಬಿಟ್ರು. ಏನಂತಂದ್ರೆ ಅದನ್ನು ಮಿಸ್ಟೇಕ್ ಮಾಡ್ಕೊಂಡು, ಅಂದ್ರೆ ಅವ್ರದ್ದು ಈಗ ಒಂದು ಟೆನ್ನಿಸ್ ಪ್ಲೇಯರ್, ಟೆನ್ನಿಸ್ ಇಬ್ರು ಆಟ ಆಡ್ಬೇಕಾದ್ರೆ ಒಂದು ಒಬ್ಬನು ಅಗ್ರೆಸಿವ್ ಇರ್ತಾನ, ಇನ್ನೊಬ್ಬನು ಏನಂತಂದ್ರೆ ಶಾರ್ಟ್ ಹೊಡೆಯಕ್ಕೆ ಬಾಲ್ ಹೈ ಕೊಡ್ತಿರ್ತಾನೆ. ಅಂದ್ರೆ ಅವನ ಶಾರ್ಟ್ ಹೊಡೆದು ಈ ವಿಲ್ ಗೆಟ್ ಟೈರ್ಡ್. ವೆನ್ ಈ ಗೆಟ್ಸ್ ಟೈರ್ಡ್ ಏನಪ್ಪ ಇವ್ರದ್ದು ಅಪ್ಪರ್ ಹ್ಯಾಂಡ್ ಬರ್ತದೆ. ಅದ್ರಂಗ ಇರಾನ್ ಇಟ್ ಈಸ್ ಮೇಕಿಂಗ್ ದಮ್ ಗೆಟ್ ಟೈರ್ಡ್ ಅಂಡ್ ಎಕ್ಸಾಸ್ಟ್ ದೇರ್ ವೆಪನ್ಸ್, ಎಕ್ಸಾಸ್ಟ್ ದೇರ್ ಮಿಸೈಲ್ಸ್, ಎಕ್ಸಾಸ್ಟ್ ದೇರ್ ಏರ್ ಡಿಫೆನ್ಸ್ ಸಿಸ್ಟಮ್, ಥರ್ಡ್ ಏರೋ ಹೆಡ್ ಏನ್ ಸಿಸ್ಟಮ್ಸ್ ಅದಲ್ಲ ನೋಡ್. ಫಸ್ಟ್ ಅವ್ರು ಹಿಟ್ ಮಾಡಿದ್ದು ಕಣ್ಣು, ಮನುಷ್ಯರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಣ್ಣು. ಅಂದ್ರೆ ದಟ್ ಇಸ್ ರಡಾರ್. ಎಲ್ಲ ರಡಾರ್ ಹಿಟ್ ಮಾಡಿದ್ರು. ಧೀರೆ ನಾ ಇವತ್ತು ಹೇಳಿದ್ನಲ್ರಿ, ಇವತ್ತು 100 ಮಿಸೈಲ್ಸ್ ಇರಾನ್ ಏನಾದ್ರು ಫೈರ್ ಮಾಡಿದ್ರೆ 80 ಡೆಸಿಗ್ನೇಟೆಡ್ ಪ್ಲೇಸಸ್ ಹೋಗಿ ಮುಟ್ಟುವಂಗ ಏನಂತಂದ್ರೆ ಸ್ಥಿತಿಯಲ್ಲಿ ಇದ್ದಾರೆ. ಅಂದ್ರೆ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಹಾಳನಾಗ್ಯದ, ಕಡಿಮೆನಾಗಿದೆ, ಡಿಗ್ರೇಡ್ ಆಗಿದೆ. ಮತ್ತೇನಂತಂದ್ರೆ ಇಂಟರ್ಸೆಪ್ಟರ್ ಸಿಗ್ತಾ ಇಲ್ಲ. ಮತ್ತೇನಂತ ಬೇರೆ ಬೇರೆ ದೇಶಗಳಿಂದ, ಅಲ್ಲಿಂದ ಸೌತ್ ಕೊರಿಯಾದಿಂದ, ಯುಕ್ರೇನ್ದಿಂದ ಅಲ್ಲಿ ತರಿಸ್ತಕ್ಕಂತ ಪ್ರಯತ್ನ ನಡೆದಿದೆ. ಅಂದ್ರೆ ಇವ್ರಿಗೆ ಸುತ್ತರ ಕಡೆ ಅಮೆರಿಕನ್ ಆರ್ಮಿ ಏನು ಹರಡಿದೆಲ್ಲ ಎಲ್ಲ, ನಾವು ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದಮ್ ಟು ಪುಲ್ ಅಲಾಂಗ್ ದಿಸ್ ಫಾರ್ ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗಿದೆ ಈಗ. ಫೈನ್. ಕೇಶವ್ ಸರ್ ನಾನು ಆಗ್ಲೇ ಫುಡ್ ಸಪ್ಲೈ ಬಗ್ಗೆ ನಾನು ಆಗ್ಲೇ ಚೆಕ್ ಮಾಡ್ಕೊಳ್ತಾ ಇದ್ದೆ ಸರ್. ಹಾಗೇನೆ ನನ್ನ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ತಾ ಇದ್ದೆ. ನೋಡಿ ಸರ್, ಬ್ರೆಡ್ ಅಂಡ್ ಫರ್ಟಿಲೈಸರ್ ವಾರ್ ಶುರು ಆಗ್ಬಿಟ್ಟಿದೆ ಅಲ್ಲಿ ಅಂತ. ಇರಾನ್ನಲ್ಲಿಯೂ ಕೂಡ ಬ್ರೆಡ್ ಅಂಡ್ ಫರ್ಟಿಲೈಸರ್ ವಾರ್ ಅಂತ ಹೇಳಿ. ಇಲ್ಲೇನಾಗಿದೆ, ಈ ಇರಾನ್ನವ್ರಿಗೆ ಏನೇ ಬೇಕಿದ್ರು ನಿಮಗೆ ಅವ್ರು ಬಳಸುವಂಥ ಸೋಯಾಬೀನಲ್ಲಿ 95% ಬೇರೆ ದೇಶದ ಕಡೆಯಿಂದನೇ ಬರಬೇಕು ಸರ್. ಅವ್ರಿಗೆ 89% ಅಷ್ಟು ಕಾರ್ನ್ ಅದಿದೆಯಲ್ಲ, ಅದು ಬೇರೆ ದೇಶದಿಂದನೇ ಬರಬೇಕು ಅವ್ರಿಗೆ. 77% ಆಫ್ ರೈಸ್ ಆರ್ ಇಂಪೋರ್ಟೆಡ್. ಅಷ್ಟು ದೊಡ್ಡ ಮಟ್ಟದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದೀಗ ಅವ್ರಿಗೆ ಈ ಸಮುದ್ರ ಮಾರ್ಗ, ಹೋರ್ಮುಜು, ಇನ್ನೊಂದು ಮತ್ತೊಂದು ಯಾರು ಯಾವ ಶಿಪ್ ಹೊಡೆದಾಕ್ತಾರೋ ಗೊತ್ತಿಲ್ಲ. ಈ ಸ್ಥಿತಿಗತಿಯಲ್ಲಿ ಅವ್ರದ್ದು ಏನಾಗ್ತಿದೆ ಅಂತ ಹೇಳಿದ್ರೆ, ಓವರಾಲ್ ನಾವು ಚೆಕ್ ಮಾಡ್ಕೊಂಡಾಗ ಈ ಒಂದು ರೀತಿಯಲ್ಲಿ ಈ ಟರ್ಕಿಯನ್ನು, ಪಾಕಿಸ್ತಾನವನ್ನು, ಇರಾಕನ್ನು, ಈ ರೂಟನ್ನು ಕೂಡ ಅವಲಂಬಿಸಬೇಕಾಗಿದೆ ಸರ್ ಅವರು. ಸೊ ಇದು ಒಂದು ಭಾಗ. ಏನೇ ಇರಾನ್ಗೆ ಬರಲಿ ಅದರ ಮೊದಲ ಆದ್ಯತೆ ಪ್ರೈವೇಟು ಫ್ಯೂಯಲ್ ಬಂಕ್ಸ್ ಆಗಲಿ, ಮೆಡಿಸಿನ್ ಆಗಲಿ, ಆಹಾರ ಆಗಲಿ, ಮೊದಲ ಆದ್ಯತೆ IRGC ಅಥವಾ ಮಿಲಿಟರಿ ಸರ್. ಔಷಧಿನೂ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ, ಉಳಿದದೆಲ್ಲ ಸೆಕೆಂಡ್ರಿ ಅಂತ ಹೇಳಿ. ಹೀಗೆ ಎಷ್ಟು ದಿನ
ಈ ವಿಂಡೋ ಸಿಸ್ಟಮ್ ಇವರಲ್ಲಿ ನಡೆಯುತ್ತೆ ಅಂತ. ಇಲ್ಲ, ಸರಿಯಾಗಿದೆ. ಯಾಕೆಂದ್ರೆ ಏನಾಗತ್ತೆ, ಇದೊಂದು ಎಮೋಷನಲ್ ಇದನ್ನ ಅವರು ಕಾರ್ಡ್ ನ ಪದೇ ಪದೇ ಪ್ಲೇ ಮಾಡ್ತಿರೋದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಈಗ ನೀವು ಮೊನ್ನೆ ಅವರು ಕಾರ್ಗಿದಕ್ ಬರ್ತೀವಿ, ನಾವು ಸೋಲ್ಜರ್ಸ್ ನ ನುಗ್ಗಿಸ್ತೀವಿ ಅನ್ನುವಾಗ್ಲೂ ಕೂಡ ಒಂದು ಪೇಜ್ ಅವರು ಕವರ್ ಪೇಜ್ ಅಲ್ಲೇನೆ ಅವ್ರದ್ದು ತೆಹರಾನ್ ಟೈಮ್ಸ್ ಅಲ್ಲಿ ಅವ್ರು ಹಾಕ್ತಾರೆ ವೆಲ್ಕಮ್ ಟು ದಿ ಹೆಲ್ ಅಂತ. ಸೊ ಅಂದ್ರೆ ನೀವು ಅವ್ರನ್ನ ಗಮನಿಸಿದ್ರೆ, ಮತ್ತೆ ಆ ಮಕ್ಕಳ ಮೇಲೆ ಅಟ್ಯಾಕ್ ಆಗಿದ್ದು ತಪ್ಪು, ಆ ಹಾಸ್ಪಿಟಲ್ ಮೇಲೆ ಬಿದ್ದಿದ್ದು, ಆದ್ರೆ ಅದನ್ನ ಯಾವ ರೀತಿಯಲ್ಲಿ ಇಡೀ ವರ್ಲ್ಡ್ ಗೆ ಅದನ್ನ ಬಿಂಬಿಸ್ಲಾಯ್ತು ಅನ್ನೋದನ್ನು ನೀವು ಗಮನಿಸ್ಬೇಕು. ಆಮೇಲೆ ಮೊನ್ನೆ ಕೂಡ ನೀವು ನೆನ್ನೆ ನಿಮ್ ಚಾನಲ್ ಅಲ್ಲಿ ವಿಜುವಲ್ಸ್ ಬರ್ತಾ ಇತ್ತು, ಒಂದ್ ಮಗು ಪವಾಡ ಸದೃಶ್ಯದಲ್ಲಿ ಬದುಕಿತ್ತು ಅಂತ. ಅಂದ್ರೆ ಈ ತರದ ಒಂದು ಎಮೋಷನಲ್ ಇದನ್ನ ಅವರು ಇಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಅಲ್ಲಿನ ಜನಕ್ಕೆ. ಅಂದ್ರೆ ನಮ್ಮ ಮಕ್ಕಳ ಮೇಲೆ ಸಾಯ್ತಾ ಇದ್ದಾರೆ, ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ನಾವ್ ಯುದ್ಧಕ್ಕೆ ಹೋಗಿಲ್ಲ ಅನ್ನುವಂಥದ್ದನ್ನ ಮಾಡ್ಕೊಂಡು ಈ ಒಂದು ಯುದ್ಧದ ಒಂದು ಇದನ್ನ ಯಾವಾಗ್ಲೂ ಆ ಎಮೋಷನಲ್ ಹೈ ಇಟ್ಕೊಂಡ್ರೆ ಅಟ್ಲೀಸ್ಟ್ ಆ ಮಟ್ಟಕ್ಕೆ ಆ ಜನರು ಇಷ್ಟೆಲ್ಲ ಸಂಕಷ್ಟದಲ್ಲಿದ್ರು ಬೀದಿಗೆ ಬರಲ್ಲ ಅವಾಗ. ಸೊ ನೋಡಿ, ನಮ್ಮ ದೊಡ್ಡ ನಾಯಕನನ್ನ ಸಾಯಿಸಿದ್ರು, ನಮ್ಮ ಮಕ್ಕಳನ್ನ ಸಾಯಿಸ್ತಾ ಇದಾರೆ, ಈಗ್ಲೂ ನಾವಾಗಿ ಹೋಗ್ತಿಲ್ಲ, ಅವರಾಗಿ ಪ್ರತಿದಿನ ನಮ್ಮಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಂಬಿಸ್ತಾ ಹೋದಾಗ ಆ ಮಟ್ಟಕ್ಕೆ ಈ ಒಂದು ಶಾರ್ಟೇಜಸ್ ಕೂಡ ನೋವಿರುತ್ತೆ ಒಳಗಡೆ. ಅಲ್ಲಿನ ಇರಾನಿಯನ್ಸ್ಗೂ ತಕ್ಕತ್ ನೋವಿದೆ, ಹಶುವಿದೆ, ಒದ್ದಾಡ್ತಿದ್ದಾರೆ. ಆದ್ರೆ ಹೊರಗಡೆ ಬಂದು ಹೇಳುವಂತ ಸ್ಥಿತಿಯಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಇರಲ್ಲ. ಆಂತರಿಕ ದಂಗೆಗಳನ್ನ ಸರ್, ಆಂತರಿಕ ದಂಗೆ, ಆಂತರಿಕ ಪ್ರತಿಭಟನೆಯನ್ನ ತುಂಬಾ ಘೋರವಾಗಿ ಹತ್ತಿಕ್ಕಲಾಗ್ತಿದೆ ಸರ್. ಇರಾನ್ ನಲ್ಲಿಯೂ ಕೂಡ ಒಂದು ಪ್ರತಿಭಟನೆ ಆಗಿದ್ದಕ್ಕೆ 10 ಹಣ ಬಿದ್ದಿದೆ. ಮೊನ್ನೆ 80ಕ್ಕಿಂತ ಹೆಚ್ಚಿನ ಪ್ರೋ ಇನ್ಕಂಬೆನ್ಸಿ ಟ್ರೂಪ್ಸ್ ರೆಡಿ ಆಗಿದೆ ಸರ್. ಅಲ್ಲಿ ಸಂಘಟನೆಗಳು, ಗ್ರೂಪ್ಗಳು ಪ್ರೋ ಇನ್ಕಂಬೆನ್ಸಿ. ಎಲ್ಲೆಲ್ಲಿ ಈಗ ನೋಡಿ, ಈಗ ಇವನ್ ಅಮೆರಿಕಾದಲ್ಲಿ ಅವ್ರು ಹೇಳ್ತಿರೋದು ನಮ್ಗೆ ರಾಜ ಬೇಡ, ಪ್ರಜಾತಂತ್ರತೆ, ಡೆಮೋಕ್ರಸಿ ಬೇಕು ಅನ್ನೋಂಥದ್ದು ಮಾತನ್ನ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಡೆಮೋಕ್ರಸಿ ಇರಲ್ಲ ಅಲ್ಲೆಲ್ಲವೂ ಇದು ಸುಲಭ ಮಾಡೋಂಥದ್ದನ್ನ ಸುಲಭ. ಅದನ್ನೇ ಇರಾನ್ ಕೂಡ ಇವಾಗ ಮಾಡ್ತಾ ಇದೆ. ಅದು ಇವಾಗ ಅವ್ರಿಗೆ ಅನಿವಾರ್ಯ ಕೂಡ ಆಗಿದೆ. ಆದ್ರೆ ಒಂದ್ ಏನಂದ್ರೆ, ಯಾವನ್ನು ನೀವು ಒಂದು ಇದಿರುತ್ತೆ, ಒಂದು ಲೈನ್ ಇರುತ್ತೆ, ಆ ಲೈನ್ ಕ್ರಾಸ್ ಆದ್ಮೇಲೆ ಬಹುಶಃ ಯಾವುದೇ ದೇಶದ ಜನ ಅದನ್ನ ತಡೆದು ನಿಂತ್ಕೊಳಕ್ ಆಗಲ್ಲ. ಈಗ ಅಮೆರಿಕನ್ಸ್ ಯಾಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದ್ರು ಅಂತಂದ್ರೆ ಅದು ಅವರು ದಿನನಿತ್ಯದ ಜೀವನಕ್ಕೆ ತೊಂದರೆ ಆಗ್ತಾ ಇದೆ. ಇದನ್ನು ನೀವು ಇರಾನ್ ಒಂದ್ ವೇಳೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ ಇನ್ನೂ ಒಂದು 15 ದಿನ 20 ದಿನ ಆದ್ರೆ ಖಂಡಿತ ಅಲ್ಲಿನೂ ಸ್ಪಾಂಟೇನಿಯಸ್ ಆಗಿ, ಈಗ ಏನೋ ಒಂದ್ ಕಡೆ 2 ಕಡೆ ಆದ್ರೆ ಅಲ್ಲಿ ನೀವು ಹತ್ತಿಕ್ಬೋದು. ಸ್ಪಾಂಟೇನಿಯಸ್ ಆಗಿ ಅಷ್ಟು ಜನ ಬಂದ್ರೆ ಅಲ್ಲಿನೂ ಕಷ್ಟ ಆಗತ್ತೆ. ಇದು ಅವ್ರಿಗೂ ಅರಿವಿರುತ್ತೆ, ಅರಿವಿರಲ್ಲ ಅಂತಲ್ಲ. ಆ ಕಾರಣಕ್ಕಾದ್ರೂ ಯುದ್ಧ ನಿಂತ್ರೆ ಬಹುಶಃ ಅಲ್ಲಿನ ಜನಕ್ಕೂ ಇಡೀ ವಿಶ್ವದ ಜನಕ್ಕೂ ಒಳ್ಳೇದಾಗತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನೀವು ಯಾವುದೇ ಒಂದು ಬೇಸಿಕ್ ಐಟಮ್ಸ್ ನ ನೀವು ಕೊಡದೇನೆ ಎಷ್ಟು ದಿನ ಎಮೋಷನಲ್ ಆಗಿನೇ ಜನನ್ನ ಮುಂದಕ್ಕೆ ತಳ್ಬೋದು, ಅದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಫೈನ್. ನಾನು ವೆಂಕಟೇಶ್ ನಾಯ್ಕ ಸರ್, ಒಂದು ಪ್ರಶ್ನೆ ಇದೆ ಇಲ್ಲಿ ನೋಡಿ ಸರ್. ಇಸ್ರೇಲ್ ಇನ್ ಟೋಟಲ್ ಕಳೆದ 900 ದಿನಗಳಿಂದ ಯುದ್ಧ ಮಾಡ್ತಿದೆ ಸರ್. ಇರಾನ್ದು ಸೇರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು, ಗಾಜಾನು ಸೇರಿಸಿ ಮಾತಾಡ್ತಾ ಇದ್ದೀನಿ. ಲಾಸ್ಟ್ 900 ಡೇಸಿಂದ ಇಸ್ರೇಲ್ ಅಂತ ಒಂದು ಪುಟ್ಟ ರಾಷ್ಟ್ರ ಎಡೆ ಬಿಡದೆ ಇಲ್ಲಿ ವಾರಲ್ಲಿ ನಿರತರಾಗಿರೋದು. ಗಾಜಾ, ಲೆಬನಾನ್, ಯೆಮೆನ್, ಇರಾಕ್, ಸಿರಿಯಾ ವಿರುದ್ಧ ಯುದ್ಧ ಮಾಡ್ಕೊಂಡಿದೆ ಇದು. ಈಗ ಇರಾನ್ನ ಸರದಿ ಈಗ 2023 ಶುರುವಾಗಿತ್ತು ಸರ್. ಇದು ಇವತ್ತಿಗೂ ನಡೀತಾ ಇದೆ. ಇವತ್ತು ಯುದ್ಧ ನಡೀತಾ ಇದೆ ಇಸ್ರೇಲ್ನ ಕಡೆಯಿಂದ. 6-7 ಯುದ್ಧದಲ್ಲಿ ಇಸ್ರೇಲ್ ಸೈನಿಕರು ಹೋರಾಡಿದ್ದಾರೆ ಸರ್, ಒಂದಲ್ಲ. ನೋ ರೆಸ್ಟ್ ಅಟ್ ಆಲ್. ನಮ್ಮಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ಗೆ ಒಂದು 2 ಸೀರೀಸೋ 3 ಸೀರೀಸೋ ಒಂದು IPL ಆಡಿಸ್ಬಿಟ್ರೆ ಬೆನ್ಮೂಳೆ ನೋವು, ಕೈ ನೋವು, ಕಾಲು ನೋವು, ಶೋಲ್ಡರ್ ಇಂಜುರಿ, ಟೆನ್ನಿಸ್ ಎಲ್ಬೋ ಪ್ರಾಬ್ಲಮ್ ಆಗಿದೆ, ನೀ ಇಂಜುರಿ ಆಗಿದೆ, ಒಂದು ಫಿಂಗರ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಮಾತಾಡ್ತೀವಿ. 7 ಯುದ್ಧ ಸರ್, 7 ವಾರ್ಸ್ ಇಸ್ರೇಲ್ ಸೈನಿಕರು ದೃಷ್ಟಿಯಿಂದ ನಾನು ಮಾತಾಡ್ತಿರೋದಾದರೆ. ಈಗ ಅನೇಕ ಇಸ್ರೇಲಿ ಸೈನಿಕರು ಮನೋರೋಗಿಗಳಾಗ್ಬಿಟ್ಟಿದ್ದಾರೆ, ಮಾನಸಿಕ ರೋಗಿಗಳಾಗ್ಬಿಟ್ಟಿದ್ದಾರೆ. ಅವರಲ್ಲಿ ಪ್ರತಿಕ್ರಿಯೆಯ ಸಮಯನೇ ಬಹಳ ಹುದುಗೋಗ್ಬಿಟ್ಟಿದೆ ಅದು ಅಂತ, ರಿಯಾಕ್ಟಿಂಗ್ ಪವರೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂತ ಒಂದು ಮಾಹಿತಿ ಬರ್ತಾ ಇದೆ ಸರ್. ಇದ್ರ ಕಥೆ ಏನು ಅಂತ? ಕ್ವೈಟ್ ನ್ಯಾಚುರಲಿ ಈಗ ಏನಂತಂದ್ರೆ ನೋಡು, ಯುದ್ಧದ ಫಟಿಗ್ ಏನಿರ್ತದಲ್ಲ ಈಗ, ಅದು ಈಗ ಫ್ರೆಶ್ ಸೋಲ್ಜರ್ಸ್ ಬಂದನು ಮ್ಯಾಕ್ಸಿಮಮ್ ಸ್ಟಾಮಿನಾ ಅವ್ರಿಗೆ ಏನಪ್ಪಾ ಒಂದು 14 days ವಾರ್ ಫೇಸ್ ಮಾಡೋ ಸ್ಟಾಮಿನಾ ಇರ್ತದೆ. ಇದನ್ನ ಏನಪ್ಪಾ ಅಂದ್ರೆ ಸ್ಟ್ರೆಚ್ ಆದಾಗ ದ ಫಿಯರ್ ಆಫ್ ಡೆತ್ ಈಸ್ ಮೋರ್ ಡಿಸಾಸ್ಟರ್ ದನ್ ಡೆತ್ ಇಟ್ ಸೆಲ್ಫ್ ಅಂತ ಒಂದು ಇದಿದೆ. ದ ಫಿಯರ್ ಆಫ್ ಡೆತ್ ಈಸ್ ಮೋರ್ ಡೇಂಜರಸ್ ದನ್ ಡೆತ್ ಇಟ್ ಸೆಲ್ಫ್. ಆಮೇಲೆ ಇವರು ನೆತನ್ಯಾಹು, ಪರ್ಸನಲಿ ಸ್ಪೀಕಿಂಗ್, ನೆತನ್ಯಾಹು ಈಸ್ ಅ ವಾರ್ ಮಾಂಗರಿಂಗ್ ಜಾಪ್. ಈ ವಾಂಟ್ಸ್ ಕಂಟಿನ್ಯೂಸ್ಲಿ ವಾರ್ ಹಿಯರ್ ಅಂಡ್ ದೇರ್. ಏನಂತಂದ್ರೆ ತನ್ನ ಕುರ್ಸಿ ಸೇಫ್ ಆಗಿರ್ತದ, ನ್ಯಾಷನಲಿಸಮ್ ಏನಪ್ಪಾ ಅಂದ್ರೆ ಡೋಲ್ ಹೊಡಿತಾನೆ ಇರ್ತದ. ಸೊ ಆ ಟೈಪ್ ಅದು ಇದ್ರ ಸಲುವಾಗಿ. ಬಟ್ ಈ ಸಲ ಮಾತ್ರ ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ. ಈ ಸಲ ಯಾಕೆ ಬ್ಯಾಕ್ ಫೈರ್ ಆಗಿದೆ ಅಂದ್ರೆ, ನಿಮ್ಗೆ ಇದುವರೆಗೆ ನಿಮ್ಮ ಅಪೋಸಿಟ್ ಇರ್ತಕ್ಕಂಥ ರಾಷ್ಟ್ರಗಳು ಏನಿದ್ವಲ್ಲ ಕಂಪೇರಿಟಿವ್ಲಿ ವೀಕ್ ಇದ್ರು ಅವರು. ನೀವು
ಸಿರಿಯಾ ತಗೊಳ್ರಿ, ಲೆಬನಾನ್ ತಗೊಳ್ರಿ, ಯೆಮೆನ್ ತಗೊಳ್ರಿ, ಅವ್ರದ್ದು ಏನು ಬೇಸಿಕಲಿ ಗೊರಿಲ್ಲಾ ವಾರ್ಫೇರ್ ಇದ್ದವರು ಎಟ್ ದ ಮೋಸ್ಟ್ ಈಗೇನಂತಂದ್ರೆ ರಾಕೆಟ್ಸ್, ಒಂದಿಷ್ಟು ಸೆಲೆಕ್ಟೆಡ್ ಮಿಸೈಲ್ಸ್ ಫೈರ್ ಮಾಡೋದು. ದೇರ್ ಇಸ್ ನೋ ಏರ್ ಫೋರ್ಸ್, ದೇರ್ ಇಸ್ ನೋ ನೇವಿ. ಸೊ ಆ ತರ ಇರ್ತಕ್ಕಂಥದ್ದು ಇವ್ರಿಗೆ ಏನಂತಂದ್ರೆ ಅವ್ರ ಜೊತೆ ಫೈಟ್ ಮಾಡಿ ಒಂದು ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಏನು ಬೆಳೆದತ್ತಲ್ಲ, ಈಗ ಅವ್ರು ಏನಂತಂದ್ರೆ ಇರಾನ್ ದೇ ಕನ್ಸಿಡರ್ಡ್ ಏನಂತಂದ್ರೆ ಇವ್ರ ಹತ್ರ ಏರ್ ಫೋರ್ಸ್ ಅಂತೂ ಇಲ್ಲೇ ಇಲ್ಲ, ನೇವಿ ಲಿಮಿಟೆಡ್ ಏನಪ್ಪಾ ಸ್ಪೇಸ್ ಅಲ್ಲಿ ಇದೆ. ಸೊ ನಾವು ಅಮೆರಿಕ ಮತ್ತೆ ನಾವು ಎರಡು ಕಂಬೈನ್ ಆದ ಕೂಡಲೇ ವಿತ್ ಇನ್ ಏನಂತಂದ್ರೆ 2 days ಆರ್ 1 week ಇದರಲ್ಲಿ ನಾವು ಮುಗಿಸ್ತಂತ ತಿಳ್ಕೊಂಡಿದ್ರು. ಬಟ್ ನಾವು ವಾರ್ಫೇರ್ ಇದರಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂದ್ರೆ ಅವ್ರ ಲೀಡರ್ ಆಫ್ ಅಪೋಸಿಷನ್ ಇನ್ ಇಸ್ರೇಲ್ ಈ ಸೇಯಿಂಗ್ ದಟ್ ಏನಪ್ಪಾ ಟ್ರೂಪ್ಸ್ ಕಡೆ ಬೀಳ್ತಾ ಇದ್ದಾರಂತೆ. ಆಮೇಲೆ ಇರಾನ್ದಲ್ಲಿ ಇಸ್ರೇಲ್ ದಲ್ಲಿ ಒಂದು ರಿಸರ್ವ್ ಫೋರ್ಸ್ ಅಂತ ಹೇಳಿದೆ, ಯಾಕಂದ್ರೆ ಎಲ್ಲರಿಗೆ ಅಲ್ಲಿ ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್ ಇರ್ತದೆ. ಅದಾದ ಸಲುವಾಗಿ ದೇಶದಲ್ಲಿ ಈ ತರ ಯುದ್ಧ ನಡೆದಾಗ ರಿಸರ್ವ್ ಫೋರ್ಸಸ್ ಅಂತ ಕೊಂದು ಅವ್ರು ಬಂದು ಯುದ್ಧ ಮಾಡ್ಲಿಕ್ಕೆ ಬರ್ತಾರ. ಆ ಸ್ಟ್ರೆಂತ್ ಕೂಡ ಕಡಿಮೆ ಇದೆ. ಸೈಕಲಾಜಿಕಲಿ ಈಗ ನೋಡ್ರಿ ಕಂಪ್ಲೀಟ್ ಏನಂತಂದ್ರೆ ಮೀಡಿಯಾದ ಬ್ಯಾನ್ ಇದೆ ಅಲ್ಲಿ ಏನು ನಡೀತಾ ಇದೆ ಅಂಬೋದು ಗೊತ್ತಾಗೋದಿಲ್ಲ. ಡಿಸ್ಟ್ರಾಕ್ಷನ್ಸ್ ಅದಲ್ಲ, ಇಂಡಿಪೆಂಡೆಂಟ್ ಯೂಟ್ಯೂಬರ್ಸ್ ಅದಲ್ಲ ಲೋಡ್ ಮಾಡಿ ತೋರಿಸಿದಾಗ ಅಷ್ಟೇ ಗೊತ್ತಾಗ್ತದ. ಬಟ್ ಆಕ್ಚುಲಿ ಅಲ್ಲಿ ಇಂಟರ್ನಲ್ ರಿವೋಲ್ಟ್ ನಡೀತಾ ಇದೆ. ಇದು ಸೋಲ್ಜರ್ಸ್ ಅಲ್ಲಿ ವಾಟ್ ಆರ್ ವಿ ಫೈಟಿಂಗ್ ಫಾರ್, ವಾಟ್ ಆರ್ ವಯೋಮಿತಿ 12 ಅಂತೆ ಸರ್. ಇರಾನ್ ನಲ್ಲಿ ಸೇನಾ ನೇಮಕಾತಿಗೆ ಆರ್ಡರ್ ಮಾಡಿದ್ದಾರೆ. ವಯೋಮಿತಿ 12 ವಯಸ್ಸರು ಎಲ್ಲರೂ ಬಂದು ಆರ್ಮಿಗೆ ಸೇರ್ಕೋಬೇಕು ಅಂತ. ಅವ್ರದೀಗ ಸ್ಟ್ಯಾಂಡಿಂಗ್ ಆರ್ಮಿ 10 ಲಕ್ಷದ ಆರ್ಮಿ ಇದೆ. ಯಾರ್ದಂತಂದ್ರೆ ಇದು ಇರಾನದ್ದು ಕೇವಲ 9 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥವ್ರು 10 ಲಕ್ಷದ ಆರ್ಮಿ ಮೇಂಟೈನ್ ಮಾಡಿದೆ. ಅದ್ರಲ್ಲಿ IRGC ಸಪರೇಟ್, IRGC ಕಮಾಂಡೋಸ್ ಇದ್ದಂಗ ಅವ್ರದ್ದು 2 ಲಕ್ಷ ಸೈನ್ಯ ಇದೆ. ಆಮೇಲೆ ಏನಂತಂದ್ರೆ ನಿಮ್ದು ಈಕ್ವಲೆಂಟ್ ಇರ್ಬೋದು. ಬಟ್ ಅವ್ರಿಗೆ ಏನಂತಂದ್ರೆ ಪ್ರಾಕ್ಸಿ ಇದುವರೆಗೆ ಇರಾನ್ ಏನು ತಯಾರು ಮಾಡಿದ್ದು ಸುತ್ತ ಏನಂತಂದ್ರೆ ಈ ಯೆಮನ್ ಮತ್ತ ಲೆಬನಾನ್ ಮತ್ತೆ ಹಮಾಸ್ ಇವ್ರಿಗೆಲ್ಲ ಆಸ್ ಅ ಪ್ರಾಕ್ಸಿ ಆರ್ಮೀಸ್ ಅಂತ ತಿಳ್ಕೊಂಡು ಇವ್ರಿಗೆ ಟ್ರೈನ್ ಮಾಡಿ ಫಂಡ್ ಮಾಡಿ ಇಸ್ರೇಲ್ ಜೊತೆಗೆ ಫೈಟ್ ಮಾಡ್ಲಿಕ್ಕೆ ಆಲ್ರೆಡಿ ಎಲ್ಲ ಇದು ಅಲಯನ್ಸ್ ಪಾರ್ಟ್ನರ್ಸ್ ಇದ್ದಂಗೆ. ಅಂಡ್ ಮೋರ್ ಓವರ್ ಅವ್ರಿಗೆ ಚೈನಾ ಮತ್ತೆ ರಷ್ಯಾದಿಂದ ಯಾವಾಗ ಚೈನಾ ಅಥವಾ ರಷ್ಯಾ ಇರಾನಿಗೆ ಹೇಳ್ತಾರ ಆಯ್ತಪ್ಪ ಈಗ ಸ್ಟಾಪ್ ಮಾಡುವಾರ ಅಂತ ಎಲ್ಲಿವರೆಗೆ ಅವ್ರು ಹೇಳೋದಿಲ್ಲ. ದಿಸ್ ವಿಲ್ ಕಂಟಿನ್ಯೂ. ಯಾಕಂದ್ರೆ ಇದರಿಂದ ಅಮೆರಿಕ ವಿಲ್ ಬ್ಲೀಡ್ ಡೇ ಬೈ ಡೇ ಏನಂತಂದ್ರೆ ರೆಪ್ಯುಟೇಷನ್ ವೈಸ್ ಅವ್ರದ್ದು ಏನಾರ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಾದ್ರೂ ಮುಳುಗಿತ್ತು ಅಂತ ತಿಳ್ಕೊರಿ ನೀನು. ಅದು ಏರ್ಕ್ರಾಫ್ಟ್ ಕ್ಯಾರಿಯರ್ ನಾವು 1971 ಯುದ್ಧದ ಇದ್ದಾಗ 7th ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ ಸರ್. ಈಗ ಅಬ್ರಹಾಂ ಲಿಂಕನ್ ಆಗ್ಲಿ ಟ್ರಿಪೋಲಿ ಆಗ್ಲಿ ಎಂದೂ ಮುಳುಗದ ಹಡಗುಗಳು, ಅದ್ರಲ್ಲಿ ಎಷ್ಟು ಲೇಯರ್ಗಳಿದೆ, ನೀವು ನಾಶ ಮಾಡಕ್ ಸಾಧ್ಯನೇ ಇಲ್ಲ ಅದರಲ್ಲಿ ಅಂತ ಒಂದು ಡಿಫೆನ್ಸ್ ಸಿಸ್ಟಮ್ ಅದ್ರ ಒಳಗಡೆ ಇದೆ ಅಂತಾರೆ. ನಿಜಾನ ಇದು? ಕೆರಾಡ್ ಆದ್ರೂ ಅಷ್ಟೇ, ಲಿಂಕನ್ ಆದ್ರೂ ಅಷ್ಟೇ, ಟ್ರಿಪೋಲಿ ಆದ್ರೂ ಅಷ್ಟೇ. ಅದು ಏನಂತಂದ್ರೆ ಭದ್ರಕೋಟೆ, ಅದು 2 ಲಕ್ಷ ಕೋಟಿ ಬೆಳೆ ಬಾಳ್ತಕ್ಕಂಥ ಭದ್ರಕೋಟೆ, 500 ಸೇಲರ್ಸ್ ಇರ್ತಾರ, ಎಲ್ಲಾ ಟೈಪ್ ಆಫ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇರ್ತದ. ಸೊ ಅಷ್ಟು ಮಿಸೈಲ್ ಲ್ಯಾಂಡ್ ಆಗ್ಲಿ, ಏರ್ಕ್ರಾಫ್ಟ್ ಬಂದು ಕ್ಲೋಸ್ ರೇಂಜ್ ಅಲ್ಲಿ ಬಂದು ಹೊಡೆಯೋದಾಗ್ಲಿ ಅದಿರೋದಿಲ್ಲ. ಬಟ್ ವೈ ದೇ ಹ್ಯಾವ್ ಗಾನ್ ಬ್ಯಾಕ್, ದೇ ಹ್ಯಾವ್ ನಾಟ್ ಯೂಸ್ಡ್. 90 ಏರ್ಕ್ರಾಫ್ಟ್ ಇರ್ತದೆ ಅದ್ರ ಮೇಲೆ. ಇದೇನಪ್ಪ ಅಂದ್ರೆ ವಿ ಆರ್ ಓನ್ಲಿ ಹಿಯರಿಂಗ್ ಏನಪ್ಪಾ ಗೆರಾಲ್ಡ್ ಆಗ್ಲಿ ಮತ್ತ USS ಅಬ್ರಾಹಂ ಲಿಂಕನ್ ಆಗ್ಲಿ, ಇಟ್ ಹ್ಯಾಸ್ ಕಮ್ ಟು ಓನ್ಲಿ ಶೋ ಇಟ್ಸ್ ಸ್ಟ್ರೆಂತ್. ಅದರಿಂದ ವಾರ್ಫೇರ್ ಆಗಿಲ್ಲ, ಅಲ್ಲಿಂದ ಏನು ಮಿಸೈಲ್ ಫೈರ್ ಆಗಿಲ್ಲ, ಟಾರ್ಪೆಡೋ ಫೈರ್ ಆಗಿಲ್ಲ, ಏನಾಗಿಲ್ಲ. ದಟ್ ಮೀನ್ಸ್ ಇಟ್ ಇಸ್ ಗೋಯಿಂಗ್ ಬ್ಯಾಕ್. ಯಾಕಂದ್ರೆ ಬೈ ಚಾನ್ಸ್ ಇರಾನ್ದು ಮಿಸೈಲ್ದು ಟೆಕ್ನಾಲಜಿ ಒಂದು ನೋಡಿದ್ದಾರೆ, ಸೇಜಲ್ ಮಿಸೈಲ್, ಫತೆ 1, ಫತೆ 2 ಇವೆಲ್ಲ ನೋಡಿ ಬೈ ಚಾನ್ಸ್ ಇದ್ರ ಮೇಲೆ 4-5 ಕಂಟಿನ್ಯೂಸ್ ಲ್ಯಾಂಡ್ ಆಗ್ತಪ್ಪ ಅಂದ್ರೆ ಇಟ್ ಹ್ಯಾಸ್ ಟು ಸಿಂಕ್. Okay. It will get damaged, and to some reliable sources it has got damaged. That is why ಅದು ಮಿಸೈಲ್ ರೇಂಜ್ ಇಂದ ಹೊರಗೆ ತಗೊಂಡು ಹೋಗಿದ್ದಾರೆ. ಓಕೆ ಕೇಶವ್ ಸರ್, F-35 ಕೂಡ ನೀವು ಹಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಅದು F-35 ಹಿಟ್ ಮಾಡಿದ್ದಾರೆ. ಈಗ ಇಟ್ ಹಸ್ ಬಿನ್ ಹಿಟ್, ಇಟ್ ಹಸ್ ಬಿನ್ ಪ್ರೂವ್ಡ್. ಎಸ್ ಸರ್. ಸೊ ನಥಿಂಗ್. ಕೇಶವ್ ಸರ್, ರಷ್ಯಾ ಕಥೆ ಏನು ಸರ್? ಆಯಿಲ್ ವಿಚಾರದಲ್ಲಿ ಇಷ್ಟೆಲ್ಲ ವಾರಿಂದ ದೊಡ್ಡ ಮಟ್ಟದ ಲಾಭ ಮಾಡ್ಕೊಳ್ತಿರೋದು ರಷ್ಯಾ. ಇದೀಗ ಗ್ಯಾಸ್ ವಿಚಾರ, ಸಂಸ್ಕರಿತ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ತಿಂಗಳು ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿ 4 ವರ್ಷದ ಯುಕ್ರೇನ್ ವಿರುದ್ಧದ ಯುದ್ಧದ ನಷ್ಟವನ್ನು ಇರಾನ್, ಅಮೆರಿಕ, ಇಸ್ರೇಲ್ ಈ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ತುಂಬಿಕೊಂಡು ಬಿಡುತ್ತಾ ಅಂತ? ಒಂದು ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಂತೂ ರಷ್ಯಾ ಇದೆ. ಈಗ ಅದನ್ನ ಅದು ಸಕ್ಸಸ್ಫುಲ್ ಆಗಿ ತುಂಬಿಕೊಳ್ಳುತ್ತೆ ಅಂತ ನನಗೆ ಅನ್ಸುತ್ತೆ. ಅಷ್ಟೊಂದು ಲಾಸ್ ಅಲ್ದಿದ್ರೇನು ಒಂದಷ್ಟು ಖಂಡಿತ ತುಂಬಿಕೊಳ್ಳುತ್ತೆ. ಯಾಕೆಂದ್ರೆ ಈಗ ಈವನ್ ಅಮೆರಿಕದ ಕಥೆನ ನೋಡಿದ್ರೇನು, ಅಮೆರಿಕ ಅವ್ರು ನಾವು ಸ್ಯಾಂಕ್ಷನ್ಸ್ ನ ತಕೊಳ್ತೀವಿ ಇರಾನ್ ಮೇಲೂ ರಷ್ಯಾ ಮೇಲೆ ಅನ್ನುವಂತ ಸ್ಥಿತಿಗೆ ಬಂದಿರೋದ್ರಿಂದ ಬಹುಶಃ ಈಗ ಅವರು ಏನಾದ್ರು ಕಂಡೀಷನ್ಸ್ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆದ್ರೆ ಯುದ್ಧ, ನನ್ ಜೊತೆ ನೀನು 3 ವರ್ಷ ಇಲ್ಲ 4 ವರ್ಷ ಕಂಟಿನ್ಯೂಸ್ ಇಷ್ಟೇ ತಗೋಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಸ್ಥಿತಿಗೆ ರಷ್ಯಾ ಹೋದ್ರೇನು ಆಶ್ಚರ್ಯ ಪಡಬೇಕಾಗಿಲ್ಲ ನಾವು. ಯಾಕೆಂದ್ರೆ ಯಾವುದೇ ಈ ತರದ ಬಲಾಢ್ಯ ರಾಷ್ಟ್ರಗಳು ತಮಗೆ ಯಾವ್ದು ಲಾಭ ಆಗುತ್ತೋ ಅದನ್ನ ಹೆಚ್ಚು
ಉಪಯೋಗ ಪಡಿಸ್ಕೊಳ್ಳುವಂತ ಸನ್ನಿವೇಶ ಇವಾಗಿದೆ. ಅದನ್ನ ಪಡಿಸ್ಕೊಳ್ಳುತ್ತೆ. ಈಗ ಅಮೆರಿಕ ಕೂಡ ಯಾಕೆ ಹಿಂದಕ್ಕೆ ಹೋಗ್ಬೇಕು ಅಂತ ಹುಡುಕ್ತಾ ಇದೆ ಅಂತಂದ್ರೆ, ಒಂದು ಫೇಸ್ ಸೇವಿಂಗ್ ಬೇಕು, ಆದ್ರೆ ಅದ್ರ ಜೊತೆಗೆ ತನಗೆ ಇರುವ ಪ್ರತಿಷ್ಠೆ ಏನಿದೆ ಅದು ಕಡಿಮೆ ಆಗ್ಬಾರ್ದು ಅನ್ನುವಂತ ಪ್ರಯತ್ನ ಮಾಡುತ್ತೆ. ಸೊ ಈಗ ರಷ್ಯಾ ಭಾರತದ ಜೊತೆಗೆ ಒಳ್ಳೆ ಸಂಬಂಧ ಇದೆ, ಆದ್ರೆ ಭಾರತಕ್ಕೂ ಮುಂದೆ ಒಂದಿನ ಆ ತರದ ಒಂದು ಕಂಡೀಷನ್ ಹಾಕಿದ್ರೆ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಬಹುಶಃ ಈಗ ಅವ್ರಿಗೆ ಯುರೋಪ್ ಇಂದನೂ ಡಿಮ್ಯಾಂಡ್ ಇದೆ, ಭಾರತದಿಂದನೂ ಡಿಮ್ಯಾಂಡ್ ಇದೆ, ಈವನ್ ಚೈನಾ ಕೂಡ ಅದರಿಂದ ತಗೊಳ್ತಾ ಇದೆ. ಸೊ ಈ ತರದ ಒಂದು ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ರಷ್ಯಾ ಇದೆ. ಈವನ್ ನಾನು ಎಲ್ಲೋ ಒಂದ್ ಕಡೆ ಸ್ಟೇಟ್ಮೆಂಟ್ ಅವರು ಒಬ್ರು ಆಫೀಸರ್ ಹೇಳಿರೋದನ್ನ ನೋಡ್ತಾ ಇದ್ದೆ, ನಾವು ಇರಾನ್ಗೆ ಒಂದ್ ವೇಳೆ ಡಿಫೆನ್ಸ್ ಪ್ರಾಡಕ್ಟ್ಸ್ ಕೊಡ್ತಾ ಇದೀವಿ ಅನ್ನೋದೇ ಆದ್ರೆ ಏನೀಗ ಅಂತ. ಸೊ ಈ ತರದ ಒಂದು ಕೊನೆಗೆ ಆ ಲೆವೆಲ್ಗೆ ಅದು ಹೋಗುತ್ತೆ. ಯಾಕಂದ್ರೆ ಈಗ ಅವರು ಯುಕ್ರೇನ್ ಅಮೆರಿಕ ಬಳಸ್ಕೊಂಡು ಅದು ವರ್ಷಗಳ ಗಟ್ಟಲೆ ಯುದ್ಧ ನಡೆಯುವ ರೀತಿಲಿ ಆಯ್ತು. ಆದ್ರೆ ಇದನ್ನ ಸುದೀರ್ಘವಾಗಿ ನಡೆಸೋದು ಈವನ್ ರಷ್ಯಾ ಮತ್ತೆ ಚೈನಾಗೂ ಒಳ್ಳೇದಲ್ಲ. ಯಾಕೆಂದ್ರೆ ಹಂಗಾಗಿನೇ ಅವ್ರೇನ್ ಮಾಡ್ತಾರೆ, ಇದನ್ನ ಎಷ್ಟು ಈಗ ಲಾಭ ಆಗತ್ತೆ ಅದನ್ನ ಯಾವ ತರದಲ್ಲಿ ಉಪಯೋಗಿಸ್ಕೋಬೇಕು ಅದನ್ನ ಉಪಯೋಗಿಸ್ಕೊಂಡು ಇರಾನ್ ಯಾವುದೇ ಕಾರಣಕ್ಕೂ ಅಮೆರಿಕದ ಕಂಟ್ರೋಲ್ಗೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ಳೋದ್ರಲ್ಲಿ ಬಹುಶಃ ಚೈನಾ ಮತ್ತೆ ರಷ್ಯಾಗೆ ಮೇಜರ್ ಅಡ್ವಾಂಟೇಜ್ ಇದೆ. ಸೊ ಹಂಗಾಗಿನೇ ಅವರು ಎಷ್ಟು ಮಟ್ಟಿಗೆ ಅದನ್ನ ಹೆಲ್ಪ್ ಮಾಡ್ಬೇಕು ಹೆಲ್ಪ್ ಮಾಡ್ತಾರೆ, ಹಾಗೇನೆ ಅವ್ರು ಹೇಗೆ ಲಾಭ ಮಾಡ್ಕೋಬೇಕು ಅದನ್ನ ಖಂಡಿತ ಅವ್ರು ಮಾಡ್ಕೊಳ್ತಾನು ಇದಾರೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ನೀವು ಇವಾಗ ನೋಡಿ, ಎಲ್ಲ ಬಹುತೇಕ ನಮ್ಗೆ ಒಂದು ಪೇಂಟ್ ಇರ್ಬೋದು, ಟೈರ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಇಲ್ಲ MSME, ಈವನ್ ನಮ್ದು ಏವಿಯೇಷನ್ ಇಂದನು ಇವಾಗ ನೀವು ಪ್ಲೇನ್ ಅದು ಒಂದ್ ವೇಳೆ ನಾವು ಅದು ವಾರ್ ಝೋನ್ ಆಗಿ ಉಳಿದ್ರೆ ನಮ್ಮೆಲ್ಲವೂ ಸುತ್ಕೊಂಡು ಹೋಗ್ಬೇಕಾಗತ್ತೆ. ಈ ಕಡೆಯಿಂದ ರಾಷ್ಟ್ರಗಳು ಏನು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಇದೆ ಇವೆಲ್ಲವೂ ಸುತ್ಕೊಂಡು ಹೋಗ್ಬೇಕಾಗತ್ತೆ. ಈ ಸುತ್ಕೊಂಡು ಹೋಗುವಾಗ ಮತ್ತೆ ಏವಿಯೇಷನ್ ಖರ್ಚು ಜಾಸ್ತಿ ಆಗತ್ತೆ. ಸೊ ಈ ಎಲ್ಲಾ ಕಾರಣಕ್ಕಾಗಿನೂ ಇದೊಂದು ಪ್ಲಾನ್ಡ್ ಆಗಿ ರಷ್ಯಾ ಮತ್ತೆ ಚೈನಾ ಅದನ್ನ ಎಷ್ಟು ದಿನಗಳ ಅವರು ಕೂಡ ನೋಡ್ತಾರೆ, ಇದನ್ನ ಎಷ್ಟು ದಿನ ಮಾತ್ರ ಮುಂದುವರಿಸಬೇಕು ಅಷ್ಟು ದಿನ ಮುಂದುವರಿಸ್ಕೊಂಡು ಅಷ್ಟೊಳಗಡೆ ಎಷ್ಟು ಲಾಭ ಮಾಡ್ಕೋಬೇಕು ಅದನ್ನ ಖಂಡಿತ ಅವ್ರು ಲಾಭ ಮಾಡ್ಕೊಳ್ತಾರೆ, ಅದನ್ನ ಮಾಡ್ಕೊಳ್ತಾನೆ ಇದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಮತ್ತೆ ಈಗ ಏನು ಅಂದ್ರೆ ಅವ್ರದ್ದು ಗೈನ್ ಆಗಿದೆ ನೋಡಿ, ಅವ್ರದ್ದು ಕರೆನ್ಸಿ ಗೈನ್ ಆಗಿದೆ. ನಿಮ್ಗೆ ಚೈನಾ ಕರೆನ್ಸಿನೂ ಗೈನ್ ಆಗಿದೆ, ರಷ್ಯಾದು ಗೈನ್ ಆಗಿದೆ, ಮತ್ತೆ ಯೂರೋದು ಗೈನ್ ಆಗಿದೆ. ಇದನ್ನ ನೀವು ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಯಾವ ಕಡೆಯಿಂದನೂ ಲಾಭ ಇಲ್ವಲ್ಲ ಸರ್ ಕೇಶವ್ ಸರ್, ಇಂಡಿಯನ್ಸ್ಗೆ ಯಾವ ಕಡೆಯಿಂದನೂ ಲಾಭ ಇಲ್ವಲ್ಲ ನಮಗೆ ಅಂತ ನೋಡಿ. ಅದೇ ನಮ್ಮ ಈಗ ಇಷ್ಟು ಇದು ಮಾಡಿ ಇವಾಗ ನಾವೊಂದು ಏನೋ ಒಂದು ಅಭಿವೃದ್ಧಿ ಹತ್ತ ಸಾಕ್ತಾ ಇದ್ವಿ, ಅಭಿವೃದ್ಧಿ ಹೊಂದಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ, ಅಂತ ಸಮಯದಲ್ಲೇ ಇವೆಲ್ಲವೂ ಒಟ್ಟೊಟ್ಟಿಗೆ ನಮ್ಮ ಮೇಲೆ ಬೀಳ್ತಾ ಇರೋದು ನಿಜವಾಗ್ಲೂ ಏನಾದ್ರೂ ನಮಗ್ ತೊಂದರೆ ಆಗ್ತಾ ಇದೆ. ಅದು ನಮ್ಗೆ ದುರದೃಷ್ಟ ಅನ್ಸುತ್ತೆ. ತೈಲ ಕಂಪನಿಗಳಿಗೆ ಡೀಲರ್ಗಳಿಗೆ ಏನೋ 10 ರೂಪಾಯಿ ಬಿಡಿಸ್ಬಿಟ್ರು ಮೊನ್ನೆ, ನರೇಂದ್ರ ಮೋದಿ ಅವರು 10 ರೂಪಾಯಿ ಬಿಡಿಸ್ಬಿಟ್ರು. ಅದೇನೋ ಆಸ್ ಇಫ್ ಆ ಸುದ್ದಿ ಬಂದಾಗ ಏನ್ ಖುಷಿ ಆಗ್ತಿತ್ತು ಅಂದ್ರೆ, ಇದೆಲ್ಲೋ ಜನಗಳಿಗೂ ಕೂಡ 10 ರೂಪಾಯಿ ಕಡಿಮೆ ಆಗ್ಬಿಡುತ್ತೆ ಲೀಟರ್ಗೆ ಏನೋ ತರದಲ್ಲಿ ಇತ್ತದು. ಬಟ್ ಅದು ಡೀಲರ್ಗಳಿಗೆ ಮಾತ್ರ ಅಂತ ಆಯ್ತು. ಇದು ಎಲೆಕ್ಷನ್ ತಿಂಗಳು ಬೇರೆ, ಇದು ಈ ಎಲೆಕ್ಷನ್ ಮುಗಿದ್ಮೇಲೆ ಇನ್ನೇನಾಗುತ್ತೋ ಅಂತ ಒಂದು ಭಯ. ಇಲ್ಲ ಅದು ಸರಿ ಇದೆ, ಯಾಕೆಂದ್ರೆ ಈಗ ಆಗ್ಲೇ ನೋಡಿ ಅದು 40% ಜಾಸ್ತಿ ಆಗಿದೆ ಈಗ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಲ್ಲೇನೆ. ಸೊ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಸದ್ಯದ ಸನ್ನಿವೇಶದಲ್ಲಿ ಜನಕ್ಕೆ ಕಡಿಮೆ ಮಾಡುವಂತ ಸ್ಥಿತಿಯಲ್ಲಿ ಸರ್ಕಾರಗಳಿಲ್ಲ. ಸಪ್ಲೈಯನ್ನ ನಿರಂತರವಾಗಿ ಕೊಟ್ರೆ ಅದೇ ಇವಾಗ ನಮ್ಗೆ ನಿಜವಾಗ್ಲೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಸರ್ಕಾರಗಳಿಗೆ. ಯಾಕಂದ್ರೆ ನೀವು ಬೇರೆ ಬೇರೆ ರಾಷ್ಟ್ರಗಳನ್ನ ನೋಡಿದ್ರೆ, ಇಂಡೋನೇಷ್ಯಾ ಇಂಥ ರಾಷ್ಟ್ರಗಳಲ್ಲಿ ನೀವು ನಿಮ್ಮ ಚಾನೆಲ್ಗಳಲ್ಲೇ ನಾವು ನೋಡುವಾಗ ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂ ನಿಂತಿರೋದನ್ನ ನೋಡಿದೀವಿ ನಾವು. ಸೊ ಇಂಥ ಸನ್ನಿವೇಶದಲ್ಲಿ ಈಗ ಬೆಲೆ ಕಡಿಮೆ ಮಾಡ್ಲಿ ಅಂತ ಆಶಿಸೋದಕ್ಕಿಂತ ಬಹುಶಃ ಪೂರೈಕೆ ನಿರಂತರವಾಗಿ ಈಗ ಸಿಲಿಂಡರ್ ಆಗ್ಲಿ, ಗ್ಯಾಸ್ ಆಗ್ಲಿ, ಮತ್ತೆ ಅದೇ ಗ್ಯಾಸ್ಗೆ ಸಿಲಿಂಡರ್ ಅಂತ ಆಗ್ಲಿ, ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಮತ್ತೆ ಪೂರೈಕೆ ಮಾಡಬೇಕು ಅಂತ ಪ್ಲಾನ್ ನಡೀತಿದೆಯಂತೆ ಸರ್. ಸೀಮೆ ಎಣ್ಣೆ ಬಂಕ್ಗಳಲ್ಲಿ, ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಮತ್ತೆ ಪೂರೈಕೆ ಮಾಡಬೇಕು ಅಂತ ಪ್ಲಾನ್ ನಡೀತಿದೆಯಂತೆ ಕೇಂದ್ರದ ಕಡೆಯಿಂದ. ಅದೊಂದು ಗ್ಯಾಸ್ ಮೇಲೆ ಒತ್ತಡ ಕಡಿಮೆ ಮಾಡಕ್ಕದು ಅಂತ ಕಡಿಮೆ ಮಾಡಕ್ಕೆ ಅದ್ ಸರಿ ಇದೆ. ಆದ್ರೆ ಏನಂದ್ರೆ ಈಗ ಶ್ರೀಲಂಕಾ ಅಂತ ರಾಷ್ಟ್ರಗಳಲ್ಲೇ ಅದನ್ನ ಈಗಲೂ ಯೂಸ್ ಮಾಡ್ತಿರೋದು ಅವೆಲ್ಲ ಇರುತ್ತೆ. ಆದ್ರೆ ಭಾರತ ಅಂತ ದೇಶದಲ್ಲಿ ಈಗ ಒಂದು ಅಭಿವೃದ್ಧಿಗೆ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಾಗ ಮತ್ತೆ ನಾವು ಸಿಮೆಂಟ್ ಕಲ್ಚರ್ನ ಮತ್ತೆ ಮಾಡೋಂಥದ್ದು ಆಗದೆ ಇರ್ಲಿ ಅನ್ನುವಂಥದ್ದು ನನ್ನ ಆಶಯ. ಯಾಕೆಂದ್ರೆ ಮತ್ತೆ ಅದರಿಂದ ಎಷ್ಟೊಂದು ಹೆಲ್ತ್ ಕನ್ಸರ್ನ್ಸ್ ಆಗ್ತಾ ಇತ್ತು, ಕ್ಲೈಮೇಟ್ ಚೇಂಜ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿತ್ತು. ಎಲ್ಲ ಕಾರಣಕ್ಕಾಗಿನೇ ಭಾರತದಲ್ಲಿ LPG ಇದನ್ನ ಹೆಚ್ಚು ಮಾಡಿದ್ದು ಕೂಡ 3 ಆಗ ನಮ್ಗೆ ಹೆಚ್ಚು ಸರ್ಕ್ಯುಲೇಷನ್ ಈಗ 32.2 ಲಕ್ಷ LPG ಕನೆಕ್ಷನ್ಸ್ ಭಾರತದಲ್ಲಿ ಹೆಚ್ಚಿತ್ತು ಅದೇ ಕಾರಣಕ್ಕಾಗಿದೆ. ಈಗ ಹೆಚ್ಚು ಕಮ್ಮಿ 31 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪ್ರತಿ ವರ್ಷ ನಮ್ಗೆ ಬೇಕಾಗತ್ತೆ ಇದು. ಸೊ ಹಂಗಾಗಿ ಅದನ್ನ ಪೂರೈಕೆಯನ್ನ ನಿರಂತರವಾಗಿ ಇಟ್ಕೊಳ್ಳುವ ಕಡೆಗೆ ಭಾರತ ಸಾಗ್ಲಿ ಅನ್ನುವಂಥದ್ದು ನನ್ನ ಆಶಯ. ಇಲ್ಲ ಮತ್ತೆ ನಾವು ಹಿಂದಕ್ಕೆ ಒಂದು ಹೆಜ್ಜೆ ಹೋಗುವಂಥದ್ದು ಬಹುಶಃ ಸರಿಯಲ್ಲ ಅಂತ ಅನ್ಸುತ್ತೆ. ಕೇಶವ್ ಸರ್, ಇನ್ನೊಂದು ಕನಿಷ್ಠ 12 ಹಡಗುಗಳು ಅಬ್ಯಾಂಡನ್ ಆಗಿದೆ, ಇಲ್ಲಾಂದ್ರೆ ಡ್ಯಾಮೇಜ್ ಆಗಿದೆ ಸರ್, ಸಿವಿಯರ್ಲಿ ಡ್ಯಾಮೇಜ್ ಆಗಿದೆ. ಇದೇ ಹೊರ್ಮುಜ್ದು ಕತೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಅಟ್ ದ ಸೇಮ್ ಟೈಮ್ ಹಡಗುಗಳ ಇನ್ಶೂರೆನ್ಸ್ ಇದೆಯಲ್ಲ 600% ಜಾಸ್ತಿ ಆಗಿರೋದು. ಹಡಗುಗಳ ಇನ್ಶೂರೆನ್ಸು 600%. 20 ಮಿಲಿಯನ್ ಬ್ಯಾರಲ್ಸು ಪರ್ ಡೇ ಗ್ಲೋಬಲಿ ಹಿಂದೆ ತಗೊಂಡಿರೋದು ಅಂತ.
ಅಷ್ಟು ಬರ್ತಾ ಇಲ್ಲ, 20 ಮಿಲಿಯನ್ ಬ್ಯಾರಲ್ಸು ಅಷ್ಟು ತೈಲ ಬರ್ತಿಲ್ಲ ಅಂತ ಹೇಳಿ. ಹೀಗೆ ಆದರೆ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಸರ್? ಇವರೂ ಸೋಲ್ತಿಲ್ಲ, ಅವರೂ ಸೋಲ್ತಿಲ್ಲ, ಇವ್ರ ಪ್ರತಿಷ್ಠೆಗೆ ಕೋಣ ನೆರಡು ಹೋರೆ ಗಿಡುವಿಂಗೆ ಮಿತ್ತು ಅಂತ. ನಿಜ, ಯಾಕಂದ್ರೆ ಇವರ ಪ್ರತಿಷ್ಠಿತೆ, ಮತ್ತೆ ಇದು ಒಂದು ಪ್ರತಿಷ್ಠಿತೆ ಈಗ ಬಂದಿದೆ, ಪ್ರತಿಷ್ಠೆ ಬಂದಿರೋದು ಈಗ. ಆದ್ರೆ ಇದು ನನ್ಗೆ ಏನಂದ್ರೆ ಇವರು ಆರ್ಥಿಕ ಕಾರಣಗಳಿಗಾಗಿನೇ ಇದು ಯುದ್ಧ ಮಾಡಿದ್ದು. ಏನಾದ್ರೂ ಮಾಡಿ ಚೈನಾಗ ಅಫೆಕ್ಟ್ ಮಾಡ್ಬೇಕು, ಸಾಧ್ಯ ಆದ್ರೆ ನನ್ಗೆ ಇರಾನ್ ಕಂಟ್ರೋಲ್ ಸಿಕ್ಕರೆ ಅಲ್ಲಿನ ಆಯಿಲ್ನ ಹೆಂಗ್ ಬಳಸ್ಕೋಬಹುದು, ಈ ತರದ್ದೇ ಅಮೆರಿಕ ದೃಷ್ಟಿ ಇರುತ್ತೆ. ಅದಕ್ಕೆ ಯಾರ ಮೇಲಾದ್ರೂ ಇವ್ರು ಹೇಳಿದ್ರು, ಅವ್ರು ಮಿಸ್ಗೈಡ್ ಮಾಡಿದ್ರು, ಇವ್ರು ಮಿಸ್ಗೈಡ್ ಮಾಡಿದ್ರು ಅಂತ ಏನೇ ಇದ್ರೇನು, ಈಗ ಅಲ್ಲಿ ಟ್ರಂಪ್ ಯಾವಾಗ್ಲೂ ನೀವ್ ಯಾವ್ದೇ ದೇಶದ ಮೇಲೆ ದಾಳಿ ಮಾಡಿರುವಾಗ್ಲೂ ದಾಳಿ ಮಾಡ್ತೀನಿ ಅಂತ ಹೇಳ್ತಿರೋದನ್ನು ಆರ್ಥಿಕ ಕಾರಣಕ್ಕೆ ಅನ್ನೋದನ್ನ ನಾವು ಮರಿಬಾರ್ದು. ಅವರೊಂದು ಬಿಸ್ನೆಸ್ ಮನ್ ರೀತಿಯಾಗಿನೇ ಹೆಚ್ಚು ವರ್ತಿಸ್ತಾರಾಗ್ಲಿ, ಸ್ಟೇಟ್ಸ್ಮನ್ ರೀತಿಯಲ್ಲಿ ಅವರು ಯಾವಾಗೂ ವರ್ತಿಸಲ್ಲ. ಸೊ ಹಾಗಾಗಿ ಅವರು ಇದನ್ನ ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಆದ್ರೆ ಒಂದು ಪಾಸಿಟಿವ್ ಲೆಸನ್ ಏನು ಅಂತಂದ್ರೆ, ಇನ್ನು ನೆಕ್ಸ್ಟ್ ಇವ್ರು ಈತ ದುಸ್ಸಾಹಸ ಕೈ ಹಾಕೋದಿಲ್ವೇನೋ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಇಷ್ಟು ಸುದೀರ್ಘವಾಗಿ ಹೊಡೆಸ್ಕೊಳ್ತಾರೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ. ಹಾಗೇನೆ ಇದರಿಂದ ಭಾರತದಂತ ರಾಷ್ಟ್ರಗಳು ತುಂಬಾ ಪಾಠ ಕಲಿಯುವಂತದ್ದು ಇದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಯಾವ ರೀತಿಯಲ್ಲಿ ವಾರ್ಫೇರ್ ಅನ್ನ ದೊಡ್ಡ ಯಾಕಂದ್ರೆ ಭಾರತ ಕೂಡ ಸತತವಾಗಿ ಥ್ರೆಟ್ ಅಲ್ಲೇ ಇರುತ್ತೆ. ನಮ್ಮ ನೈಬರಿಂಗ್ ಕಂಟ್ರೀಸು ತುಂಬಾ ಆ ತರದವರೇ ಇರೋದ್ರಿಂದ. ಸೊ ಹಾಗಾಗಿ ಭಾರತ ಕೂಡ ಒಂದಷ್ಟು ಲೆಸನ್ಸ್ ನ ಕಲ್ತ್ಕೋಬೇಕು. ಈ ಒಂದು ಡಿಪೆಂಡೆನ್ಸಿ ಹರ್ಮುಜ್ ಜಲಸಂಧಿಯಿಂದ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋಂಥದ್ದು, ಫರ್ಟಿಲೈಸರ್ಸ್ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೋಬೇಕು, ಆಮೇಲೆ ಈ ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಇಂದ ನಾವು ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೋಬೇಕು. ಇವನ್ನ ಯಾವ ರೀತಿಯಲ್ಲಿ ಸರ್ಕಾರ ಈಗ ಅದನ್ನ ದೀರ್ಘಕಾಲಕ್ಕೆ ನಾವು ಯೋಜನೆ ಮಾಡ್ತೀನಿ ಅನ್ನೋದಲ್ಲ, ಇನ್ನೊಂದು 2-3 ವರ್ಷದಲ್ಲಿ ಇದನ್ನ ಇಷ್ಟು ಡಿಪೆಂಡೆನ್ಸಿ ಒಂದು 5-10% ಕಡಿಮೆ ಮಾಡೋದು, ಈ ತರದೊಂದು ತ್ವರಿತಗತಿಯಲ್ಲಿ ಯುದ್ಧೋಪಾದಿಯಲ್ಲಿ ಆ ಕಾರ್ಯಗಳನ್ನ ಕೈಗೊಳ್ಬೇಕು. ಹಾಗೇನೆ ಸ್ಟ್ರಾಟಜಿ ಫಾರ್ ದಿ ವಾರ್, ಈಗ ನಮಗೆ ಒಂದು ಹೊಸದ ಪಾಠವನ್ನ ಇರಾನ್ ಕಲಿಸಿದೆ ಅನ್ಸುತ್ತೆ. ಯಾಕಂದ್ರೆ ಎಕನಾಮಿಕ್ಸ್, ಡಿಫೆನ್ಸ್ ಎಕನಾಮಿಕ್ಸ್ ಯಾವ ರೀತಿಲಿ ಇರಬೇಕು, ಎಷ್ಟು ಕಡಿಮೆ ಖರ್ಚಿನಲ್ಲಿ ದೊಡ್ಡ ಇಂಟರ್ಸೆಪ್ಟರ್ಸ್ ಹೊಡೆದು ಒಳಗಡೆ ಹೋಗ್ಬೇಕು, ಎಷ್ಟು ತೊಂದರೆ ಕೊಡ್ಬೇಕು ಅನ್ನೋಂಥದ್ದನ್ನ ಕಡಿಮೆ ಖರ್ಚಲ್ಲಿ ಯಾವ ತರ ಮಾಡ್ಬೇಕು ಅಂತ. ಸೊ ಅದನ್ನ ಬಹುಶಃ ಹೊಸದೊಂದು ಆಯಾಮ ಕೂಡ ಈಗ ಸೇರ್ಕೊಳ್ಳುತ್ತೆ ಅಂತ ನನಗೆ ಅನ್ಸುತ್ತೆ. ಫೈನ್, ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಯುದ್ಧ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ, ಖಾರ್ಗ್ ಮೇಲೆ ಅಮೆರಿಕದ ಕಣ್ಣು ಬಿದ್ದಿದೆ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆ ಎದ್ದರೆ, ಇದೇ ಡೊನಾಲ್ಡ್ ಟ್ರಂಪ್ ಬೆಳಗ್ಗೆ ಎದ್ದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರೆಸ್ ಮೀಟ್ಗಳಲ್ಲೇ ಕಾಲ ಕಳಿತಿರೋದು ಡೊನಾಲ್ಡ್ ಟ್ರಂಪ್. ಎಸ್ಪೆಷಲಿ ಇರಾನ್ ಬಗ್ಗೆ ನಾವು ಹಾಗೆ ಮಾಡಿದ್ದೀವಿ, ಇರಾನ್ ಹತ್ತಿರ ಬಂದುಬಿಟ್ಟಿದೆ, 20 ಹಡಗು ಬಿಟ್ಬಿಟ್ಟಿದ್ದಾರೆ ನಂದು ಅಂತ ಹೇಳ್ಕೊಂಡಾಗ ಅಮೆರಿಕ ಕ್ಲೈಮ್ ಮಾಡ್ತಲ್ಲಿ 20 ಹಡಗು ನಿಂದಲ್ಲ ಪಾಲು ಬಿಟ್ಟಿರೋದು ನಂದು, ಪಾಕಿಸ್ತಾನ ಕ್ಲೈಮ್ ಮಾಡ್ತು ನಿಂದಲ್ಲಪ್ಪ 20 ಹಡಗು ಬಿಟ್ಟಿದ್ದು ನಂದು ಹಡಗುಗಳು ಬಿಟ್ಟಿರೋದು ಅಂತೇಳಿ. ಹೀಗೆ ಒಂದು ಕಡೆ ಏನೇನೋ ಟ್ರೈ ಮಾಡೋಕ್ಕೆ ಹೋಗಿ ತನ್ನ ಮುಖ ಉಳಿಸಿಕೊಳ್ಳುವ ಸಲುವಾಗಿಯೇ ಮತ್ತೆ ಪೆಟ್ಟು ತಿಂತಿರೋದು ಡೊನಾಲ್ಡ್ ಟ್ರಂಪ್. ಇದರ ಮಧ್ಯೆ ಖಾರ್ಗ್ ಐಲ್ಯಾಂಡ್ ಅನ್ನೋದು ಲಾಸ್ಟ್ ಆಪ್ಷನ್ ಆಗಿ ಉಳಿದಿದೆಯಾ ಇದೇ ಡೊನಾಲ್ಡ್ ಟ್ರಂಪ್ಗೆ? ತನ್ನ ನೆಲದಲ್ಲೇ ಬಂದು ಶತ್ರುಗಳು ಇಳಿದು ಬಿಟ್ರೆ, ತನ್ನ ಖಜಾನೆ ಮೇಲೆ ಅವ್ರು ಕಾಲಿಟ್ಟು ಬಿಟ್ರೆ, ತನ್ನ ಹಣ, ದುಡ್ಡು, ನಗದು, ಚಿನ್ನ, ಅಷ್ಟೈಶ್ವರ್ಯಗಳು, ವಜ್ರ ವೈಡೂರ್ಯಗಳು, ಆಯಿಲ್ ಎಲ್ಲ ಇರೋದು ಅಲ್ಲೇ ಕಾರ್ಗಲ್ಲೇನೆ, ಅಂಥದ್ದನ್ನೇ ಹಾಳು ಮಾಡ್ತೀನಿ ಅಂತ ಹೇಳಿಬಿಟ್ರೆ ಇದೇ ಇರಾನ್ ಸುಮ್ಮನಿರ್ತಾರ? ಅವರು ಶತಾಯಗತಾಯ ಹೋರಾಡಲ್ವಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸು ನಿರೀಕ್ಷೆ ನಾವು ಕೂಡ ಮಾಡ್ತಾ ಇರೋಣ. ಇದು ಇವತ್ತಿನ ಅಖಾಡ. ನಮಸ್ಕಾರ.